ಸಮಯ ಮಧ್ಯಾಹ್ನ. ಆ ಹಳೆಯ ಹೆಂಚಿನ ಮನೆಯ ಅಂಗಳದಲ್ಲಿ ಸಂದೀಪ್ ದನಗಳಿಗೆ ಮೇವು ಹಾಕುತ್ತಿದ್ದ. ಅವನ ಬಟ್ಟೆಯೆಲ್ಲ ಸಗಣಿ ಮಣ್ಣಿನಿಂದ ಕಲೆಯಾಗಿತ್ತು. ಅಷ್ಟರಲ್ಲಿ ಗೇಟಿನ ಬಳಿ 2 ಐಷಾರಾಮಿ ಕಾರುಗಳು ಬಂದು ನಿಂತವು. ಕಾರಿನಿಂದ ಇಳಿದದ್ದು ಬೇರೆ ಯಾರೂ ಅಲ್ಲ, ಸಂದೀಪ್ನ ಒಡಹುಟ್ಟಿದ ತಂಗಿಯರಾದ ರೇಣುಕಾ ಮತ್ತು ಪೂಜಾ. ಅವರ ಮೈ ಮೇಲೆ ದುಬಾರಿ ಬಟ್ಟೆ, ಒಡವೆಗಳು ಮಿನುಗುತ್ತಿದ್ದವು. ತಂಗಿಯರನ್ನು ನೋಡಿದ ಕೂಡಲೇ ಸಂದೀಪ್ನ ಮುಖದಲ್ಲಿ ಮಂದಹಾಸ ಮೂಡಿತು. ಕೈಯಲ್ಲಿದ್ದ ಮೇವಿನ ಬುಟ್ಟಿಯನ್ನು ಕೆಳಗಿಟ್ಟು ಕೈ ಒರೆಸಿಕೊಳ್ಳುತ್ತಾ ಓಡಿ ಬಂದ. "ಬನ್ನಿ ಅಮ್ಮ, ಎಷ್ಟು ದಿನಗಳಾದವು ನಿಮ್ಮನ್ನು ನೋಡಿ. ಒಳಗೆ ಬನ್ನಿ, ಕಾಪಿ ಕುಡಿಯುವಿರಂತೆ" ಎಂದು ಪ್ರೀತಿಯಿಂದ ಸ್ವಾಗತಿಸಿದ. ಆದರೆ ಅವರ ಮುಖದಲ್ಲಿ ಅಣ್ಣನನ್ನು ನೋಡಿದ ಯಾವ ಸಂತೋಷವೂ ಇರಲಿಲ್ಲ. ರೇಣುಕಾ ಮುಖ ಸಿಂಡರಿಸುತ್ತಾ, "ನಮಗೆ ನಿನ್ನ ಕಾಫಿ ಕುಡಿಯಲು ಸಮಯವಿಲ್ಲ ಸಂದೀಪ್. ನಾವಿಲ್ಲಿ ಬಂದಿರುವುದು ಒಂದು ಮುಖ್ಯವಾದ ವಿಚಾರ ಮಾತನಾಡಲು. ಅಪ್ಪ ತೀರಿಕೊಂಡು ಇಷ್ಟು ವರ್ಷಗಳಾದವು. ಆದರೂ ಈ ಪಿತ್ರಾರ್ಜಿತ ಆಸ್ತಿಯನ್ನು, ಈ ಮನೆಯನ್ನು ನೀನೊಬ್ಬನೇ ಅನುಭವಿಸುತ್ತಿದ್ದೀಯಲ್ಲ. ಈ ಮನೆಯಲ್ಲಿ ನಮಗೂ ಪಾಲು ಬೇಕು. ಅದರ ಲೆಕ್ಕಾಚಾರ ಮುಗಿಸಲೆಂದೇ ನಾವಿಲ್ಲಿಗೆ ಬಂದಿದ್ದೇವೆ" ಎಂದಳು ಖಾರವಾಗಿ. ಸಂದೀಪ್ಗೆ ತನ್ನ ಕಿವಿಯನ್ನೇ ನಂಬಲಾಗಲಿಲ್ಲ. ಆಘಾತದಿಂದ ಹೆಜ್ಜೆ ಹಿಂದಿಟ್ಟ. "ಏನಮ್ಮ ಹೇಳುತ್ತಿದ್ದೀರಾ ನೀವು? ಪಾಲು? ಈ ಮನೆ ನಿಮ್ಮದೇ ಅಲ್ವಾ ತಾಯಿ? ನೀವು ಯಾವಾಗ ಬೇಕಾದರೂ ಬಂದು ಇರಬಹುದು. ನನ್ನ ಉಸಿರಿರುವವರೆಗೂ ಈ ಮನೆ ಬಾಗಿಲು ನಿಮಗೆ ತೆರೆದೇ ಇರುತ್ತದೆ. ಈ ಜಮೀನು ಮತ್ತು ಡೈರಿ ನಮ್ಮೆಲ್ಲರ ಅನ್ನದ ಮೂಲವಮ್ಮ" ಎಂದು ಗದ್ಗದಿತನಾದ. ಆಗ ಪೂಜಾ ಮಧ್ಯ ಪ್ರವೇಶಿಸಿ, "ನೋಡು ಅಣ್ಣ, ನಮಗೆ ಇಲ್ಲಿ ಬಂದು ಹಸುಗಳ ಸಗಣಿ ಬಾಚುವ ಯಾವ ಆಸಕ್ತಿಯೂ ಇಲ್ಲ. ನನ್ನ ಗಂಡನ ಬಿಸ್ನೆಸ್ ವಿಸ್ತರಣೆ ಮಾಡಲು ಈಗ ನಮಗೆ ದೊಡ್ಡ ಮೊತ್ತದ ಹಣದ ಅಗತ್ಯವಿದೆ." ರೇಣುಕಾ ದನಿಗೂಡಿಸುತ್ತಾ, "ಹೌದು, ನನ್ನ ಮಗನು ದೊಡ್ಡವನಾಗುತ್ತಿದ್ದಾನೆ. ಅವನ ಭವಿಷ್ಯಕ್ಕಾಗಿ ಸಿಟಿಯಲ್ಲಿ ಒಂದು ಫ್ಲ್ಯಾಟ್ ಬುಕ್ ಮಾಡಬೇಕು. ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕಿದೆ. ನಿನ್ನ ಭಾವುಕ ನುಡಿಗಳಿಗೆ ನಾವು ಕರಗುವುದಿಲ್ಲ. ಈ ಆಸ್ತಿಯಲ್ಲಿ ನಮಗೆ 1/3 ಭಾಗ ಬೇಕೇ ಬೇಕು" ಎಂದು ಪಟ್ಟು ಹಿಡಿದಳು. ಇವರ ಗದ್ದಲ ಕೇಳಿ ವಯಸ್ಸಾದ ತಾಯಿ ಮೋಹಿನಿಯವರು ಕೈಯಲ್ಲಿ ಕೋಲು ಹಿಡಿದು ನಡುಗುತ್ತಾ ಹೊರಬಂದರು. ಹೆಣ್ಣು ಮಕ್ಕಳ ಸ್ವಾರ್ಥ ತುಂಬಿದ ಮಾತುಗಳನ್ನು ಕೇಳಿ ಅವರ ಕಣ್ಣುಗಳು ಕೆಂಪಾದವು. "ಯಾವ ಮುಖ ಇಟ್ಟುಕೊಂಡು ಪಾಲು ಕೇಳ್ತಿದ್ದೀರಾ ನೀವು? ನಿಮಗೆ ನಾಚಿಕೆಯಾಗುವುದಿಲ್ಲವೇ?" ತಾಯಿಯ ಆಕ್ರೋಶದ ನುಡಿಗಳು ಸಿಡಿಲಿನಂತೆ ಎರಗಿದವು. "ಇಂದು ನಿಮಗೆ ನಿಮ್ಮ ಹಕ್ಕುಗಳು ನೆನಪಾಯಿತೆ? ನಿಮ್ಮ ಅಪ್ಪ ಹಾಸಿಗೆ ಹಿಡಿದು ರಕ್ತ ಕಾರುತ್ತಿದ್ದಾಗ ಅವರ ಸೇವೆ ಯಾರು ಮಾಡಿದರು ಹೇಳಿ?" ಆಗ ಸಂದೀಪ್ ತನ್ನ ಎಂಜಿನಿಯರಿಂಗ್ ಪದವಿಯ ಕೊನೆಯ ವರ್ಷದಲ್ಲಿ ಓದುತ್ತಿದ್ದ. ಆಗ ಅವನ ಭವಿಷ್ಯ ಉಜ್ವಲವಾಗಿತ್ತು. ಆದರೆ ನಿಮ್ಮಪ್ಪನ ಆಸ್ಪತ್ರೆ ಬಿಲ್ ಕಟ್ಟಲು ಸಂದೀಪ್ ತನ್ನ ಓದನ್ನು ಅರ್ಧಕ್ಕೆ ಬಿಡಬೇಕಾಯಿತು. ಈ ಸಗಣಿ ಕೆಸರಿನಲ್ಲಿ ಹಗಲಿರುಳು ದುಡಿದನಲ್ಲ, ಆಗ ಎಲ್ಲಿ ಹೋಗಿತ್ತು ನಿಮ್ಮ ಪಾಲು? ನಿಮ್ಮಪ್ಪನ ಉಸಿರು ನಿಂತ ಮೇಲೆ ನೀವು ಗಂಡನ ಮನೆಯಲ್ಲಿ ತಲೆ ತಗ್ಗಿಸಬಾರದು ಎಂದು ಊರವರ ಕಾಲು ಹಿಡಿದು ಸಾಲ ತಂದು ಅಷ್ಟು ವಿಜೃಂಭಣೆಯಿಂದ ನಿಮ್ಮಿಬ್ಬರ ಮದುವೆ ಮಾಡಿದ್ದನಲ್ಲ, ಆ ಸಾಲದಲ್ಲಿ ಎಂದಾದರೂ 1 ರೂಪಾಯಿ ಪಾಲು ಕೇಳಿದ್ದೀರಾ? ಆಸ್ಪತ್ರೆ ಬಿಲ್ಲಿಗಾಗಿ ಮತ್ತು ನಿಮ್ಮ ಮದುವೆಗಾಗಿ ಮಾಡಿದ ಸಾಲದಲ್ಲಿ ಬೇಡವಾದ ಪಾಲು ಈಗ ಆಸ್ತಿಯಲ್ಲಿ ಮಾತ್ರ ಬೇಕಾಯಿತೆ? ತಾಯಿ ಕಣ್ಣೀರು ಹಾಕುತ್ತಾ ಏದುಸಿರು ಬಿಟ್ಟರು. ಆದರೆ ಆ ಹೆಣ್ಣು ಮಕ್ಕಳ ಕಲ್ಲಿನ ಮನಸ್ಸು ಕರಗಲಿಲ್ಲ. ಅದೆಲ್ಲ ಒಬ್ಬ ಅಣ್ಣನಾಗಿ ಅವನು ಮಾಡಬೇಕಾದ ಕರ್ತವ್ಯ. ನಾವೇನು ಭಿಕ್ಷೆ ಬೇಡುತ್ತಿಲ್ಲ, ನಮ್ಮ ಹಕ್ಕು ಕೇಳುತ್ತಿದ್ದೇವೆ. ನಿನಗೆ 7 ದಿನಗಳ ಕಾಲಾವಕಾಶ ಕೊಡುತ್ತೇವೆ. ಆಸ್ತಿ ಮಾರಿ ದುಡ್ಡು ಕೊಡು, ಇಲ್ಲವೇ ಕೋರ್ಟ್ ಮೆಟ್ಟಿಲೇರುತ್ತೇವೆ ಎಂದು ಬೆದರಿಸಿ ಕಾರು ಹತ್ತಿ ಹೊರಟೇ ಹೋದರು. ಸರಿಯಾಗಿ 1 ವಾರದ ನಂತರ ಪೋಸ್ಟ್ ಮ್ಯಾನ್ ಬಂದು ಒಂದು ಕವರ್ ಕೊಟ್ಟ. ಅದು ವಕೀಲರ ನೋಟಿಸ್ ಆಗಿತ್ತು. 15 ದಿನಗಳ ಒಳಗೆ ಆಸ್ತಿ ವಿಭಜನೆ ಮಾಡದಿದ್ದರೆ ಕೋರ್ಟ್ನಲ್ಲಿ ದಾವೆ ಹೂಡಲಾಗುವುದು ಎಂಬ ಸಾಲುಗಳನ್ನು ಓದುತ್ತಿದ್ದಂತೆ ಸಂದೀಪ್ನ ಕೈಗಳು ನಡುಗಿದವು. ಕಂಗಾಲಾದ ಸಂದೀಪ್ ತನ್ನ ಸ್ವಾಭಿಮಾನ ಬದಿಗೊತ್ತಿ ತಂಗಿ ರೇಣುಕಾಳ ದೊಡ್ಡ ಬಂಗಲೆಗೆ ಹೋದ. "ನೋಡಮ್ಮ ರೇಣುಕಾ, ನನ್ನ ಮೇಲೆ ದಯೆ ತೋರು. ಈಗ ಆಸ್ತಿ ಮಾರಿದರೆ ನನ್ನ ಹೆಂಡತಿ, ಮಕ್ಕಳನ್ನು, ಕಾಯಿಲೆ ಬಿದ್ದಿರೋ ಅಮ್ಮನನ್ನು ಕರೆದುಕೊಂಡು ನಾನು ಬೀದಿಗೆ ಬೀಳುತ್ತೇನೆ. ನನಗೆ ಕೇವಲ 2 ವರ್ಷ ಸಮಯ ಕೊಡು. ಹೇಗಾದರೂ ಮಾಡಿ ರಾತ್ರಿ ಹಗಲು ದುಡಿದು ನಿನ್ನ ಹಣ ಹೊಂದಿಸಿ ಕೊಡುತ್ತೇನೆ" ಎಂದು ಕೈ ಮುಗಿದು ಬೇಡಿಕೊಂಡ. ಅಷ್ಟರಲ್ಲಿ ರೇಣುಕಾಳ ಗಂಡ ರೋಹಿತ್ ಅಲ್ಲಿಗೆ ಬಂದ. "ನಿನ್ನ ಯೋಗ್ಯತೆ ಏನು? ನಿನ್ನ ಈ ಮೊಸಳೆ ಕಣ್ಣೀರಿಗೆ ನಾವು ಕರಗುವುದಿಲ್ಲ. ನಮಗೆ ಇಂದೇ ಕ್ಯಾಶ್ ಬೇಕು. ಒಂದು ವೇಳೆ ಆಸ್ತಿ ಮಾರಿ ದುಡ್ಡು ಕೊಡಲಿಲ್ಲ ಎಂದರೆ ನಾಳೆಯೇ ಕೋರ್ಟ್ನಿಂದ ಸ್ಟೇ ಆರ್ಡರ್ ತಂದು ನಿನ್ನ ಆ ಡೈರಿಗೆ ಬೀಗ ಹಾಕಿಸುತ್ತೇನೆ. ಆಮೇಲೆ ನೀನು ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಷ್ಟೇ. ಮರ್ಯಾದೆಯಿಂದ ಹೊರನಡಿ" ಎಂದು ಕುತ್ತಿಗೆ ಪಟ್ಟಿ ಹಿಡಿದು ಹೊರದೂಡಿದ. ಅವಮಾನದಿಂದ ಕುಗ್ಗಿ ಹೋದ ಸಂದೀಪ್ ರಾತ್ರಿ ಮನೆಯ ಅಂಗಳದಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ. ಆಗ ತಾಯಿ ಮೋಹಿನಿ ಅವರು ಅವನ ಬಳಿ ಬಂದು ಕುಳಿತರು. ತನ್ನ ಸೆರಗಿನಿಂದ ಒಂದು ಹಳೆಯ ಬಟ್ಟೆಯ ಗಂಟನ್ನು ಬಿಚ್ಚಿದರು. ಅದರಲ್ಲಿ ಅವರು ಕಷ್ಟಕಾಲಕ್ಕೆಂದು ಕೂಡಿಟ್ಟಿದ್ದ ಸ್ವಲ್ಪ ಹಣ ಮತ್ತು ಹಳೆಯ ಕಾಲದ 2 ಚಿನ್ನದ ಬಳೆಗಳಿದ್ದವು. ಅದನ್ನು ಮಗನ ಕೈಗಿಡುತ್ತಾ ಹೇಳಿದರು, "ಅಳಬೇಡ ಮಗನೇ,
ಅವರು ಕಾನೂನಿನ ದಾರಿ ಹಿಡಿದರೆ ನಾವು ಕಾನೂನಿನ ಮೂಲಕವೇ ಹೋರಾಡೋಣ. ಈ ಜಗತ್ತಿನಲ್ಲಿ ಧರ್ಮಕ್ಕಿಂತ ದೊಡ್ಡ ನ್ಯಾಯಾಲಯ ಬೇರೊಂದಿಲ್ಲ. ಧೈರ್ಯ ತಂದುಕೋ, ನಾನಿದ್ದೇನೆ. ಆ ಮಾತುಗಳು ಸಂದೀಪ್ನಲ್ಲಿ ಸತ್ತಿದ್ದ ಹೋರಾಟದ ಕಿಡಿಯನ್ನು ಮತ್ತೆ ಹೊತ್ತಿಸಿದವು. ಮರುದಿನ ಬೆಳಿಗ್ಗೆ 11 ಗಂಟೆ. ಜಿಲ್ಲಾ ನ್ಯಾಯಾಲಯದ ಸಭಾಂಗಣ. ನ್ಯಾಯಾಧೀಶ ರಘುವೀರವರ ಎದುರು ಕಟಕಟೆಯಲ್ಲಿ ಸಂದೀಪ್ ಒಬ್ಬ ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಿದ್ದ. ಎದುರುಗಡೆಯ ಬೆಂಚಿನಲ್ಲಿ ರೇಣುಕಾ ಮತ್ತು ಪೂಜಾ ಅಹಂಕಾರದಿಂದ ಕಾಲ ಮೇಲೆ ಕಾಲು ಹಾಕಿ ಕುಳಿತಿದ್ದರು. ನ್ಯಾಯಾಧೀಶರು ಕಡತವನ್ನು ನೋಡುತ್ತಾ, ಸಂದೀಪ್, ಕಾನೂನಿನ ಪ್ರಕಾರ ತಂದೆಯ ಆಸ್ತಿಯಲ್ಲಿ ಹೆಣ್ಣು ಮಕ್ಕಳಿಗೂ ಸಮಾನ ಹಕ್ಕಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಹಾಗಿದ್ದರೂ ಪಾಲು ಕೊಡಲು ಏಕೆ ನಿರಾಕರಿಸುತ್ತಿದ್ದೀರಿ ಎಂದು ಗಂಭೀರವಾಗಿ ಪ್ರಶ್ನಿಸಿದರು. ಆಗ ಸಂದೀಪ್ ನಿಧಾನವಾಗಿ ತಲೆ ಎತ್ತಿದ. ಅವನ ಕಣ್ಣುಗಳು ಕೆಂಪಾಗಿದ್ದವು. ಕಂಠ ಗದ್ಗದಿತವಾಗಿತ್ತು. ಸಾಹೇಬ್ರೆ, ನಾನು ಕಾನೂನಿಗೆ ಅಗೌರವ ತೋರುತ್ತಿಲ್ಲ. ಆಸ್ತಿ ಕೊಡಲ್ಲ ಅಂತಲೂ ಹೇಳುತ್ತಿಲ್ಲ. ಆದರೆ ಹಕ್ಕಿನ ಜೊತೆಗೆ ಕರ್ತವ್ಯವೂ ಇರುತ್ತದೆ ಅಲ್ಲವೇ? ಆ ಕರ್ತವ್ಯ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಸೀಮಿತವೇ? ಇಡೀ ಕೋರ್ಟ್ ಹಾಲ್ ಸ್ತಬ್ಧವಾಯಿತು. ಸಂದೀಪ್ ಮುಂದುವರಿಸಿದ, ನನ್ನ 19ನೇ ವಯಸ್ಸಿಗೆ ಅಪ್ಪ ಹಾಸಿಗೆ ಹಿಡಿದರು ಸಾಹೇಬ್ರೆ. ನನ್ನ ಜೊತೆಗಿದ್ದ ಸ್ನೇಹಿತರೆಲ್ಲ ಕಾಲೇಜಿಗೆ ಹೋಗಿ ಡಿಗ್ರಿ ಪಡೆದರೆ ನಾನು ಮಾತ್ರ ನನ್ನ ಎಂಜಿನಿಯರಿಂಗ್ ಓದನ್ನು ಅರ್ಧಕ್ಕೆ ನಿಲ್ಲಿಸಿ ಅಪ್ಪನ ಆರೈಕೆ ಮಾಡುತ್ತಾ, ಡೈರಿಯಲ್ಲಿ ಸಗಣಿ ಬಾಚುತ್ತಾ ನನ್ನ ಯೌವನವನ್ನೇ ಇದಕ್ಕೆ ಮೀಸಲಾಗಿಟ್ಟೆ. ಅಪ್ಪನ ಸಾವಿನ ನಂತರ ನನ್ನ ತಂಗಿಯರಿಗೆ ಸಮಾಜದಲ್ಲಿ ಯಾರೂ ಬೆರಳು ಮಾಡಿ ತೋರಿಸಬಾರದೆಂದು ಅವರ ಮದುವೆಯನ್ನು ಅದ್ಧೂರಿಯಾಗಿ ಮಾಡಿದೆ. ಆ ಮದುವೆಗೆಂದು ಮಾಡಿದ ಸಾಲದ ಕಂತನ್ನು ಇಂದಿಗೂ ಕಟ್ಟುತ್ತಲೇ ಇದ್ದೇನೆ ಸಾಹೇಬ್ರೆ. ಇಷ್ಟು ವರ್ಷ ನಾನು ಕೇವಲ ಅಣ್ಣನಾಗಿರಲಿಲ್ಲ, ಅವರಿಗೆ ಅಪ್ಪನಾಗಿದ್ದೆ. ಒಂದು ಕ್ಷಣ ನಿಂತು ತನ್ನ ತಂಗಿಯರ ಕಡೆಗೆ ನೋವಿನಿಂದ ನೋಡಿದ. ಅವರಿಂದು ಮಾರಲು ಹೊರಟಿರುವ ಈ ಮನೆ, ಈ ಡೈರಿ ಕೇವಲ ಮಣ್ಣು ಕಲ್ಲುಗಳಲ್ಲ ಸಾಹೇಬ್ರೆ. ಅದು ನನ್ನ ವಯಸ್ಸಾದ ಅನಾರೋಗ್ಯ ಪೀಡಿತ ತಾಯಿಯ ಹಾಗೂ ನನ್ನ ಮುಗ್ಧ ಹೆಂಡತಿ ಮಕ್ಕಳ ಆಶ್ರಯತಾಣವಾಗಿದೆ. ಇಂದು ಅವರು ಕಾನೂನಿನ ಹಕ್ಕು ಕೇಳುತ್ತಿದ್ದಾರೆ ಸರಿ, ಆದರೆ ಅಂದು ನನ್ನ ಓದು, ನನ್ನ ಭವಿಷ್ಯ, ನನ್ನ ಯೌವನ ಕಸಿದುಕೊಂಡರಲ್ಲ, ಅದನ್ನು ಮರಳಿ ಕೊಡಿಸುವ ಕಾನೂನು ಯಾವುದಾದರೂ ಇದೆಯೇ ಸಾಹೇಬ್ರೆ? ಇಂದು ಈ ಆಸ್ತಿ ಮಾರಿದರೆ ನನ್ನ ತಾಯಿ ಮತ್ತು ಮಕ್ಕಳನ್ನು ಕಟ್ಟಿಕೊಂಡು ನಾನು ಎಲ್ಲಿಗೆ ಹೋಗಲಿ ಸಾಹೇಬ್ರೆ? ನೀವೇ ಹೇಳಿ. ಸಂದೀಪ್ನ ಆ ಭಾವುಕ ನುಡಿಗಳಿಗೆ, ಅವರ ಕಣ್ಣೀರಿಗೆ ಇಡೀ ನ್ಯಾಯಾಲಯದಲ್ಲಿ ಸೂಜಿ ಬಿದ್ದರೂ ಕೇಳುವಷ್ಟು ನಿರವ ಮೌನ ಆವರಿಸಿತು. ಸಾಕ್ಷಾತ್ ನ್ಯಾಯಾಧೀಶರ ಕಣ್ಣುಗಳಲ್ಲೂ ಒದ್ದೆಯಾದ ಭಾವ ಮೂಡಿತು. ಬರಿಯ ಕಾನೂನು ಪುಸ್ತಕಗಳನ್ನೇ ಪರಾಮರ್ಶಿಸುತ್ತಿದ್ದ ಆ ನ್ಯಾಯಾಲಯ ಅಂದು ಮಾನವೀಯತೆಯ ಕಣ್ಣೀರಿನ ಕತೆಗೆ ಮೂಕ ಸಾಕ್ಷಿಯಾಗಿತ್ತು. ಆದರೆ ನ್ಯಾಯಾಲಯದಲ್ಲಿ ಸತ್ಯಕ್ಕಿಂತ ಸಾಕ್ಷಿಗೆ ಹೆಚ್ಚು ಬೆಲೆ ನೀಡಲಾಗುತ್ತದೆ. ಈ ಮೌನವನ್ನು ಸೀಳಿಕೊಂಡು ಸಹೋದರಿಯರ ವಕೀಲ ಮಿಸ್ಟರ್ ಸಕ್ಸೇನಾ ಮುಖದಲ್ಲಿ ಒಂದು ಅಹಂಕಾರದ ನೆಗೆಯೊಂದಿಗೆ ಕಟಕಟೆಯತ್ತ ಹೆಜ್ಜೆ ಹಾಕಿದ. ಅದ್ಭುತ, ಅತ್ಯದ್ಭುತ ಜಡ್ಜ್ ಸಾಹೇಬ್ರೆ, ಈಗ ನೀವೇನು ನೋಡಿದಿರೋ ಅದೆಲ್ಲ ಒಂದು ಅತ್ಯುತ್ತಮ ಇಮೋಷನಲ್ ಡ್ರಾಮಾ ಅಷ್ಟೇ ಎಂದು ಚಪ್ಪಾಳೆ ತಟ್ಟಿದರು. ಈತ ಕಲಿಯುಗದ ಶ್ರವಣಕುಮಾರನ ನಾಟಕವಾಡುತ್ತಾ ನ್ಯಾಯಾಲಯದ ಅನುಕಂಪ ಗಿಟ್ಟಿಸಿಕೊಳ್ಳಲು ನೋಡುತ್ತಿದ್ದಾನೆ. ಆದರೆ ವಾಸ್ತವವೇನೆಂದರೆ ಈತ ಅಪ್ಪಟ ದುರಾಸೆಯುಳ್ಳ, ಹಣದ ದಾಹವಿರುವ ಸ್ವಾರ್ಥಿ. ತಂದೆ ಕಾಯಿಲೆ ಬೀಳುತ್ತಿದ್ದಂತೆ ಇಡೀ ಆಸ್ತಿ ಮತ್ತು ಡೈರಿಯನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತಂಗಿಯರನ್ನು ಮನೆಯಿಂದ ಹೊರಹಾಕುವ ಹುನ್ನಾರ ಮಾಡಿದ್ದಾನೆ. ಈ ಮಾತು ಕೇಳಿ ಸಂದೀಪ್ ಬೆಚ್ಚಿಬಿದ್ದ. ಏನು ಹೇಳ್ತಿದ್ದೀರಾ ನೀವು ಎಂದು ಉದ್ಗರಿಸಿದ. ಸಕ್ಸೇನಾ ಧ್ವನಿ ಏರಿಸಿ ಮುಂದುವರಿದ. ತಂಗಿಯರ ಮದುವೆಯಾದ ಬಳಿಕ ಇವನು ತನ್ನ ಕಾಯಿಲೆ ಬಿದ್ದ ತಂದೆಯೊಂದಿಗೆ ಪ್ರಾಣಿಗಿಂತ ಕಡೆಯಾಗಿ ನಡೆದುಕೊಂಡಿದ್ದಾನೆ. ಅವರ ತಂದೆ ತನ್ನ ಹೆಣ್ಣು ಮಕ್ಕಳಿಗೂ ಆಸ್ತಿಯಲ್ಲಿ ಸಮಪಾಲು ನೀಡಲು ಇಚ್ಛಿಸಿದ್ದರು. ಆದರೆ ಸಂದೀಪ್ ಅದಕ್ಕೆ ಅವಕಾಶ ಕೊಡಲಿಲ್ಲ. ತಂದೆಗೆ ಸರಿಯಾಗಿ ಔಷಧಿ ತಂದುಕೊಡದೆ, ಊಟ ಹಾಕದೆ ದಿನವಿಡೀ ಅವರ ಮೇಲೆ ಕಿರುಚುತ್ತಿದ್ದ. ಈಗ ಸಂದೀಪ್ನ ಸಹನೆಯ ಕಟ್ಟೆ ಒಡೆಯಿತು. ಕಟಕಟೆಯ ಕಬ್ಬಿಣದ ಸರಳುಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ಸುಳ್ಳು, ಇದೆಲ್ಲ ಶುದ್ಧ ಸುಳ್ಳು ಸಾಹೇಬ್ರೆ. ನನ್ನಪ್ಪನನ್ನು ನಾನು ದೇವರಂತೆ ನೋಡಿಕೊಂಡಿದ್ದೇನೆ ಎಂದು ಚೀರಿದ. ಆದರೆ ಸಕ್ಸೇನಾ ನಗುತ್ತಾ, ಇನ್ನೂ ಮದುವೆ ಖರ್ಚಿನ ವಿಚಾರಕ್ಕೆ ಬಂದರೆ ಅದೆಲ್ಲವೂ ಇವರ ತಂದೆ ತನ್ನ ಹೆಣ್ಣು ಮಕ್ಕಳಿಗಾಗಿ ಕೂಡಿಟ್ಟಿದ್ದ ಹಣವಾಗಿತ್ತು. ಅದನ್ನು ಸಂದೀಪ್ ಕದ್ದು ತಾನೇ ಸಾಲ ಮಾಡಿದ್ದೇನೆಂದು ನಾಟಕವಾಡುತ್ತಿದ್ದಾನೆ. ಇವನು ತನ್ನ ಜೇಬಿನಿಂದ ಒಂದು ಬಿಡಿಗಾಸನ್ನು ಖರ್ಚು ಮಾಡಿಲ್ಲ ಎಂದ. ಆಗ ಸಂದೀಪ್ನ ವಕೀಲರು ಆಕ್ಷೇಪ ವ್ಯಕ್ತಪಡಿಸಿ ಎದ್ದು ನಿಂತರು. ಮೈಲಾರ್ಡ್, ಇದು ಶುದ್ಧ ಚಾರಿತ್ರ್ಯವಧೆ. ಈ ಆರೋಪಗಳೆಲ್ಲವೂ ಕಪೋಲ ಕಲ್ಪಿತ. ಒಂದು ವೇಳೆ ನನ್ನ ಕಕ್ಷಿದಾರ ತಂದೆಯ ಹಣ ನುಂಗಿದ್ದರೆ ಅವರ ಜೀವನ ಶೈಲಿ ಇಷ್ಟು ದರಿದ್ರವಾಗಿರುತ್ತಿತ್ತೆ? ಅವನ ಮಕ್ಕಳು ಇಂದಿಗೂ ಹರಿದ ಬಟ್ಟೆ ಹಾಕಿಕೊಂಡು ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಆದರೆ ಪಾಲು ಕೇಳುತ್ತಿರುವ ಅವನ ತಂಗಿಯರು ಐಷಾರಾಮಿ ಕಾರುಗಳಲ್ಲಿ, ರೇಷ್ಮೆ ಸೀರೆಗಳಲ್ಲಿ ಓಡಾಡುತ್ತಿದ್ದಾರೆ. ನ್ಯಾಯಾಲಯವೇ ಇದನ್ನು ಗಮನಿಸಬೇಕು. ನ್ಯಾಯಾಧೀಶರು ಯೋಚನೆಗೆ ಬಿದ್ದರು. ಸಕ್ಸೇನಾ ತಕ್ಷಣ ತನ್ನ ಬತ್ತಳಿಕೆಯ ಕೊನೆಯ ಅಸ್ತ್ರವನ್ನು ಪ್ರಯೋಗಿಸಿದ. ಜಡ್ಜ್ ಸಾಹೇಬರೇ, ನನ್ನ ಬಳಿ ಒಬ್ಬ ಸಾಕ್ಷಿ ಇದ್ದಾನೆ.
ಆತ ಮುಂದಿನ ವಿಚಾರಣೆಯಲ್ಲಿ ಸಂದೀಪ್ ಕೇವಲ ಆಸ್ತಿ ಕಬಳಿಸಿದವನಲ್ಲ, ಬದಲಾಗಿ ಆತನೇ ತನ್ನ ತಂದೆಯನ್ನು ಚಿತ್ರಹಿಂಸೆ ನೀಡಿ ಕೊಂದ ಕೊಲೆಗಡುಕ ಎಂಬುದನ್ನು ಸಾಬೀತುಪಡಿಸುತ್ತಾನೆ. ಯಾವ ತಂದೆಯ ಮಲಮೂತ್ರವನ್ನು ತನ್ನ ಕೈಯಾರೆ ಸ್ವಚ್ಛಗೊಳಿಸಿ ಹಗಲು ರಾತ್ರಿ ನಿದ್ದೆಗೆಟ್ಟು ಸೇವೆ ಮಾಡಿದ್ದನೋ ಅದೇ ತಂದೆಯ ಕೊಲೆಯ ಆರೋಪ ಹೊರಿಸಿದ್ದನ್ನು ಕೇಳಿ ಸಂದೀಪ್ಗೆ ಇಡೀ ಜಗತ್ತೇ ತಲೆಕೆಳಗಾದಂತಾಯಿತು. ಕಣ್ಣಿಗೆ ಕತ್ತಲು ಕವಿದು ಕಟಕಟೆಯಲ್ಲೇ ಕುಸಿದು ಬಿದ್ದ. ಆರೋಪಗಳು ಗಂಭೀರವಾಗಿರುವುದರಿಂದ ಸಾಕ್ಷ್ಯಾಧಾರಗಳಿಲ್ಲದೆ ತೀರ್ಪು ನೀಡಲಾಗದು ಎಂದು ಹೇಳಿ ನ್ಯಾಯಾಧೀಶರು ವಿಚಾರಣೆಯನ್ನು 15 ದಿನಗಳ ನಂತರ ಮುಂದೂಡಿದರು. ಕೋರ್ಟ್ನಿಂದ ಹೊರಬಂದ ನಂತರ ರೇಣುಕಾ ಭಯದಿಂದ ನಡುಗುತ್ತಾ ವಕೀಲ ಸಕ್ಸೇನಾರ ಬಳಿ ಬಂದು, ವಕೀಲರೇ, ನ್ಯಾಯಾಲಯದಲ್ಲಿ ಇಷ್ಟೊಂದು ದೊಡ್ಡ ಸುಳ್ಳು ಏಕೆ ಹೇಳಿದ್ರಿ? ಸಂದೀಪ್ ಅಪ್ಪನನ್ನು ಆ ರೀತಿಯೆಲ್ಲ ಹಿಂಸಿಸಿರಲಿಲ್ಲ. ನಾವು ಸಿಕ್ಕಿ ಹಾಕಿಕೊಂಡರೆ ಗತಿಯೇನು ಎಂದು ಆತಂಕದಿಂದ ಕೇಳಿದಳು. ಇದಕ್ಕೆ ಸಕ್ಸೇನಾ ಕುತಂತ್ರದಿಂದ ನಕ್ಕು, ಮೇಡಮ್, ಇದು ಕೋರ್ಟ್. ಇಲ್ಲಿ ಕೇಸ್ ಗೆಲ್ಲಬೇಕಾದರೆ ಸತ್ಯವನ್ನು ಸುಳ್ಳಾಗಿ ಸುಳ್ಳನ್ನು ಸತ್ಯವಾಗಿ ಬಿಂಬಿಸುವ ಕಲೆ ಗೊತ್ತಿರಬೇಕು. ನ್ಯಾಯಾಲಯದಲ್ಲಿ ಭಾವನೆಗಳಲ್ಲ, ವಾದಗಳು ಮತ್ತು ಸಾಕ್ಷಿಗಳು ಗೆಲ್ಲುತ್ತವೆ. ಸತ್ಯವನ್ನೇ ಹೇಳಿಕೊಂಡು ಕೂತರೆ ನಿಮ್ಮ ಮಗನ ಫ್ಲ್ಯಾಟ್ಗೆ ಹಣ ಆಕಾಶದಿಂದ ಉದುರುತ್ತದೆಯೇ? ಸತ್ಯ ಹೇಳಲು ನಿಮ್ಮ ಆ ಅಂಗವಿಕಲ ತಾಯಿ ಕೋರ್ಟಿಗೆ ನಡೆದುಕೊಂಡು ಬರುವುದಿಲ್ಲವಲ್ಲ. ನೀವು ನಿಶ್ಚಿಂತೆಯಿಂದ ಮನೆಗೆ ಹೋಗಿ ಎಂದು ಕಳುಹಿಸಿಕೊಟ್ಟರು. ಸರಿಯಾಗಿ 1 ವಾರದ ನಂತರ ರಕ್ಷಾಬಂಧನ ಹಬ್ಬ ಬಂತು. ರಕ್ಷಾಬಂಧನದಂದು ಎಷ್ಟೇ ದ್ವೇಷವಿದ್ದರೂ ತಂಗಿಯರು ಅಣ್ಣನನ್ನು ಮರೆಯುವುದಿಲ್ಲ ಎಂಬ ಕುರುಡು ನಂಬಿಕೆ ಸಂದೀಪ್ನದಾಗಿತ್ತು. ಬೆಳಿಗ್ಗೆಯೇ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ತಯಾರಾದ. ಮಾರುಕಟ್ಟೆಗೆ ಹೋಗಿ ತನ್ನ ತಂಗಿಯರಿಗೆ ಅತ್ಯಂತ ಇಷ್ಟವಾದ ಸಿಹಿ ತಿಂಡಿಗಳನ್ನು ತಂದು ಮೇಜಿನ ಮೇಲಿಟ್ಟು ಕಾಯತೊಡಗಿದ. ಗಡಿಯಾರದ ಮುಳ್ಳುಗಳು ಉರುಳಿದವು. ಬಾಗಿಲ ಕಡೆಗೆ ದೃಷ್ಟಿ ನೆಟ್ಟಿದ್ದ. ಕೊನೆಗೆ ಅವನ ಕಣ್ಣುಗಳು ಸೋತವು. ಸಂಜೆಯಾಯಿತು. ಕತ್ತಲಾವರಿಸಿತು. ಆದರೆ ರಾಖಿ ಕಟ್ಟಲು ಯಾವ ಸಹೋದರಿಯೂ ಅಂದು ಆ ಮನೆಯ ಹೊಸ್ತಿಲನ್ನು ತುಳಿಯಲಿಲ್ಲ. ಆಗ ಅವನ ಮುಗ್ಧ ಮಗನನ್ನು ಮೆಲ್ಲನೆ ನಡೆದು ಬಂದು ಕೇಳಿದ, ಅಪ್ಪ, ಇಂದು ಹಬ್ಬ ಅಲ್ವಾ? ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಅವರ ಅತ್ತೆಯಂದಿರು ಬಂದು ರಾಖಿ ಕಟ್ಟಿದ್ದಾರೆ. ನಮ್ಮ ಮನೆಗೆ ಅತ್ತೆಯಂದಿರು ಬರುವುದಿಲ್ಲವೇ ಎಂದು ಕೇಳಿದ. ಮಗನ ಪ್ರಶ್ನೆಗೆ ಸಂದೀಪ್ನ ಎದೆಯನ್ನು ಸೀಳಿತು. ಕಣ್ಣೀರು ಹಾಕುತ್ತಾ ಮಗನನ್ನು ಹತ್ತಿರ ಕರೆದು, ಮಗನೇ, ಯಾರು ಹಣದಾಸೆಗೆ ಬಿದ್ದು ತಮ್ಮ ಒಡಹುಟ್ಟಿದ ಅಣ್ಣನನ್ನೇ ತಂದೆಯ ಕೊಲೆಗಾರ ಎಂದು ಆರೋಪಿಸಿ ಕೋರ್ಟ್ನಲ್ಲಿ ನಿಲ್ಲಿಸಿದರೋ ಅಂತಹ ಕಲ್ಲಿನ ಮನಸ್ಸಿನವರು ಇಂದು ರಕ್ಷಾಬಂಧನಕ್ಕೆ ಒಂದು ನೂಲಿನ ಎಳೆ ಕಟ್ಟಲು ಬರುತ್ತಾರೆಯೇ ಎಂದು ಬಿಕ್ಕಿ ಬಿಕ್ಕಿ ಅತ್ತ. ತನ್ನ ತಂದೆ ಅಳುತ್ತಿರುವುದನ್ನು ನೋಡಲಾರದೆ ಆ ಮುಗ್ಧ ಮಗ ಮನು ಓಡಿ ಹೋಗಿ ತಾನು ಸೈಕಲ್ ಕೊಳ್ಳಲು ದಿನವೂ 1 ರೂಪಾಯಿ ಹಾಕಿ ಕೂಡಿಟ್ಟಿದ್ದ ಮಣ್ಣಿನ ಹುಂಡಿಯನ್ನು ತಂದು ಅಪ್ಪನ ಕೈಗಿಟ್ಟ. ಅಪ್ಪ, ಅಳಬೇಡ ಅಪ್ಪ, ಇದರಲ್ಲಿ ಬಹಳ ಹಣವಿದೆ. ನಾನು ಸೈಕಲ್ ತೆಗೆದುಕೊಳ್ಳುವುದಿಲ್ಲ. ನೀನು ಈ ಹಣವನ್ನು ಅತ್ತೆಯರಿಗೆ ಕೊಟ್ಟು ಬಿಡು. ನಂತರ ಅವರು ನಿನಗೆ ತೊಂದರೆ ಕೊಡುವುದನ್ನು ಬಿಟ್ಟು ಇಲ್ಲಿಗೆ ಬಂದು ನಿನಗೆ ರಾಖಿ ಕಟ್ಟಲಿ ಅಪ್ಪ ಎಂದು ಮುಗ್ಧತೆಯಿಂದ ನುಡಿದ. ಒಂದು ಕಡೆ ಹಣಕ್ಕಾಗಿ ಹೆತ್ತ ಅಣ್ಣನನ್ನೇ ಬೀದಿಗೆ ತರಲು ಹೊರಟಿದ್ದ ಒಡಹುಟ್ಟಿದ ತಂಗಿಯರ ಸ್ವಾರ್ಥ, ಮತ್ತೊಂದು ಕಡೆ ಅಪ್ಪನ ಕಣ್ಣೀರು ಒರೆಸಲು ತನ್ನ ಜೀವದಾಸೆಯಾಗಿದ್ದ ಸೈಕಲನ್ನೇ ತ್ಯಾಗ ಮಾಡಲು ಮುಂದಾದ ಮುಗ್ಧ ಮಗ. ಸಂದೀಪ್ನ ಕರುಳು ಚುರುಕೆಂದಿತು. ಆ ಹುಂಡಿಯನ್ನು ಬದಿಗಿಟ್ಟು ಮಗನನ್ನು ಗಟ್ಟಿಯಾಗಿ ಎದೆಗಪ್ಪಿಕೊಂಡು ತನ್ನ ಹಣೆಬರಹವನ್ನು ನೆನೆದು ಕಣ್ಣೀರಿಟ್ಟ. 15 ದಿನಗಳ ನಂತರ ನ್ಯಾಯಾಲಯದ ಕಲಾಪ ಮತ್ತೆ ಶುರುವಾಯಿತು. ಅಂದು ರೇಣುಕಾ ಮತ್ತು ಪೂಜಾಳ ಮುಖದಲ್ಲಿ ಗೆಲುವಿನ ನಗೆ ಎದ್ದು ಕಾಣುತ್ತಿತ್ತು. ವಕೀಲ ಸಕ್ಸೇನಾ ಸಂದೀಪ್ನ ಮನೆಯ ಪಕ್ಕದ ನೆರೆಹೊರೆಯವನಾದ ಮಿಶ್ರಾ ಅವರನ್ನು ಸಾಕ್ಷಿಯಾಗಿ ಕಟಕಟೆಗೆ ಕರೆದ. ಸಂದೀಪ್ ಅವನನ್ನು ನೋಡಿ, ಕಾಕಾ, ದಯವಿಟ್ಟು ಸತ್ಯವನ್ನೇ ಹೇಳಿ ಎಂದು ಕೈಮುಗಿದ. ಆದರೆ ಮಿಶ್ರಾ ಅವರು ದ್ವೇಷದಿಂದ ಸಂದೀಪ್ನನ್ನು ನೋಡಿದರು. ಸಂದೀಪ್ನ ಡೈರಿಯ ಸಗಣಿಯ ವಾಸನೆಯಿಂದ ಬೇಸತ್ತಿದ್ದ ಮಿಶ್ರಾಗೆ ಹೇಗಾದರೂ ಡೈರಿ ಮುಚ್ಚಿಸಿ ಆ ಜಾಗವನ್ನು ಖಾಲಿ ಮಾಡಿಸಬೇಕೆಂದು ದುರುದ್ದೇಶವಿತ್ತು. ವಕೀಲರ ಪ್ರಶ್ನೆಗೆ ಉತ್ತರಿಸಿದ ಮಿಶ್ರಾ ಅವರು ನ್ಯಾಯಾಧೀಶರ ಕಡೆ ನೋಡಿ ಯಾವುದೇ ಅಳುಕಿಲ್ಲದೆ ಸುಳ್ಳು ಹೇಳಲು ಶುರು ಮಾಡಿದರು. ಸಾಹೇಬ್ರೆ, ಇವನು ಹೊರಗೆ ಕಾಣಿಸುವಷ್ಟು ಒಳ್ಳೆಯವನಲ್ಲ. ಬದಲಾಗಿ ಇವನೊಬ್ಬ ರಾಕ್ಷಸ. ಕಾಯಿಲೆ ಬಿದ್ದ ತನ್ನ ಹೆತ್ತ ಅಪ್ಪನನ್ನು ಮನೆಯ ಹಿಂದಿನ ಕತ್ತಲೆ ಕೋಣೆಯಲ್ಲಿ ಕೂಡಿಟ್ಟಿದ್ದ. ಸರಿಯಾಗಿ ಔಷಧಿ, ಊಟ ಕೂಡ ಕೊಡುತ್ತಿರಲಿಲ್ಲ. ಒಂದು ದಿನ ರಾತ್ರಿ ಇವನಪ್ಪ ವಿಪರೀತವಾಗಿ ಕೆಮ್ಮುತ್ತಿದ್ದಾಗ ನಿದ್ದೆಗೆಟ್ಟ ಸಂದೀಪ್ ಎದ್ದು ಹೋಗಿ, ಮುದುಕ, ನೀನು ಸಾಯೋದಾದ್ರೂ ಯಾವಾಗ? ನಿನ್ನಿಂದ ಆಸ್ಪತ್ರೆ ಖರ್ಚು ವೆಚ್ಚ ಹೆಚ್ಚಾಗ್ತಿದೆ. ನೀನು ಆದಷ್ಟು ಬೇಗ ಸತ್ತರೆ ಆಗ ನನಗೆ ನೆಮ್ಮದಿ ಎಂದು ಕತ್ತು ಹಿಸುಕುವಂತೆ ಕಿರುಚಾಡಿದ್ದನ್ನು ನಾನು ನನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದೇನೆ ಎಂದು ಸುಳ್ಳು ಸಾಕ್ಷಿ ನುಡಿದ. ಇದೇ ಸಮಯಕ್ಕಾಗಿ ಕಾಯುತ್ತಿದ್ದ ರೇಣುಕಾ ತಕ್ಷಣ ತನ್ನ ಸೆರಗಿನಲ್ಲಿ ಮುಖ ಮುಚ್ಚಿಕೊಂಡು ಮೊಸಳೆ ಕಣ್ಣೀರು ಸುರಿಸುವ ನಾಟಕವಾಡಿದಳು. ನೋಡಿದಿರಾ ಮೈ ಲಾರ್ಡ್, ನೆರೆಹೊರೆಯವನಿಗೆ ಸಂದೀಪ್ ಮೇಲೆ ಯಾವುದೇ ದ್ವೇಷವಿಲ್ಲ, ಆಸ್ತಿ ಕೊಡಬೇಕಿಲ್ಲ. ಹೀಗಿರುವಾಗ ಆತ ಸುಳ್ಳೇಕೆ ಹೇಳುತ್ತಾನೆ? ತಂದೆಯ ಸಾವಿಗೆ ಈ ಸಂದೀಪನೇ ಕಾರಣ ಎಂದು ಸಕ್ಸೇನಾ ಆರೋಪ ಮಾಡಿದರು.
ಈ ಘೋರ ಸುಳ್ಳನ್ನು ಕೇಳಿ ಕುಸಿದು ಬಿದ್ದ ಸಂದೀಪ್ ಕಟಕಟೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಸುಳ್ಳು, ಇದೆಲ್ಲವೂ ಸುಳ್ಳು ಸಾಹೇಬ್ರೆ. ಮಿಶ್ರಾ ಕಾಕ ಹಣಕ್ಕಾಗಿ ಸುಳ್ಳು ಹೇಳ್ತಿದ್ದಾರೆ. ಅಪ್ಪನನ್ನು ಒಂದು ದಿನ ತಪ್ಪದೇ ಸ್ನಾನ ಮಾಡಿಸಿದ್ದೇನೆ. ಸಮಯಕ್ಕೆ ಸರಿಯಾಗಿ ಔಷಧಿ ಕೊಟ್ಟಿದ್ದೇನೆ. ನನ್ನನ್ನು ನಂಬಿ ಸಾಹೇಬ್ರೆ ಎಂದು ಎದೆಯೊಡೆದುಕೊಂಡು ಚೀರಿದನು. ಆದರೆ ಅಧಿಕೃತ ಸುಳ್ಳು ಸಾಕ್ಷಿಯ ಮುಂದೆ ಅವನ ಧ್ವನಿ ಅರಣ್ಯ ರೋದನವಾಗಿತ್ತು. ಮಿಶ್ರಾ ಅವರು ಮುಂದುವರಿದು, ಇವರ ತಂದೆ ತನ್ನ ಹೆಣ್ಣು ಮಕ್ಕಳಿಗೂ ಪಾಲು ಸಿಗಲೆಂದು ವೀಲ್ ಬರೆದಿಡಲು ಬಯಸಿದ್ದರು. ಆದರೆ ಸಂದೀಪ್ ಅದಕ್ಕೆ ಬಿಡಲಿಲ್ಲ. ಆಸ್ತಿಗೆ ತಾನೇ ಒಡೆಯನಾಗಬೇಕೆಂದು ತನ್ನ ತಂದೆಯನ್ನೇ ಕೊಂದ. ಇದೊಂದು ಭಾರೀ ಪಿತೂರಿ ಎಂದು ಹೇಳುವುದರೊಂದಿಗೆ ಈಗ ನ್ಯಾಯಾಲಯದ ವಾತಾವರಣ ಉದ್ವಿಗ್ನಗೊಂಡಿತ್ತು. ನ್ಯಾಯಾಲಯದಲ್ಲಿ ಅಂದು ಸತ್ಯ ಬೆತ್ತಲಾಗಿ ಅಳುತ್ತಿತ್ತು. ಸುಳ್ಳು ರೇಷ್ಮೆ ಬಟ್ಟೆ ತೊಟ್ಟು ನಗುತ್ತಿತ್ತು. ತಂದೆಯ ಸೇವೆ ಮಾಡಿದ ಕೈಗಳಿಗೆ ಕೊಲೆಗಾರನ ಕೋಳ ತೊಡಿಸುವ ಹುನ್ನಾರ ನಡೆದಿತ್ತು. ನೆರೆಹೊರೆಯವ ಮಿಶ್ರಾ ಆಡಿದ ಆ ಒಂದೊಂದು ಸುಳ್ಳು ಮಾತುಗಳು ಸಂದೀಪ್ನ ಹೃದಯದಲ್ಲಿ ಬಿಸಿ ಸೀಸವನ್ನು ಸುರಿದಂತಿತ್ತು. ಆತನ ಆರ್ತನಾದ ಆ ಕಲ್ಲಿನ ಗೋಡೆಗಳಿಗೆ ಕೇಳಿತೆ ಹೊರತು ಅಲ್ಲಿ ಕುಳಿತಿದ್ದ ಕಲ್ಲು ಮನಸ್ಸಿನ ತಂಗಿಯರಿಗಲ್ಲ. ನ್ಯಾಯಾಧೀಶರ ದೃಷ್ಟಿಯಲ್ಲೂ ಈಗ ಸಂದೀಪ್ನ ಮೇಲೆ ಅನುಮಾನದ ಕಾರ್ಮೋಡ ಕವಿಯಿತು. ನೋಡಿ ಸಂದೀಪ್, ಈ ಸುಳ್ಳು ಆರೋಪ ಏನಾದರೂ ಸಾಬೀತಾದರೆ ನೀವು ಆಸ್ತಿ ಕಳೆದುಕೊಳ್ಳುವುದಲ್ಲದೆ ಜೈಲು ಕಂಬಿ ಎಣಿಸಬೇಕಾಗುತ್ತದೆ ಎಂಬ ನ್ಯಾಯಾಧೀಶರ ಕಠಿಣ ಎಚ್ಚರಿಕೆಯಿಂದ ಸಂದೀಪ್ನ ಜಂಘಾಬಲವೇ ಅಡಗಿ ಹೋಯಿತು. ಕಟಕಟೆಯಲ್ಲಿ ಜೀವಂತ ಶವದಂತೆ ಸಂದೀಪ್ ನಿಂತಿದ್ದನು. ಆತನ ಪಕ್ಕ ಬಂದ ವಕೀಲ್ ಸಕ್ಸೇನಾ ಕಿವಿಯ ಬಳಿ ವಿಷ ಸರ್ಪದಂತೆ ಬುಸುಗುಟ್ಟಿದನು. ಸೋಲೊಪ್ಪಿಕೋ ಸಂದೀಪ್, ನಿನ್ನ ದೇವರಿಗೂ ಈಗ ನಿನ್ನನ್ನು ಉಳಿಸಲು ಸಾಧ್ಯವಿಲ್ಲ. ಆಸ್ತಿ ಬರೆದುಕೊಟ್ಟು ಮರ್ಯಾದೆಯಿಂದ ಹೊರನಡಿ. ಒಂದೆಡೆ ತಮ್ಮ ಕುತಂತ್ರಕ್ಕೆ ಸಿಲುಕಿ ಒದ್ದಾಡುತ್ತಿರುವ ಅಣ್ಣನನ್ನು ನೋಡಿ ರೇಣುಕಾ ಮತ್ತು ಪೂಜಾ ವಿಜಯದ ನಗೆ ಬೀರುತ್ತಿದ್ದರೆ, ಮತ್ತೊಂದೆಡೆ ಸಂದೀಪ್ನ ಇಡೀ ಪ್ರಪಂಚವೇ ಕತ್ತಲೆಯಲ್ಲಿ ಮುಳುಗಿತು. ಆದರೆ ಆ ನ್ಯಾಯದೇವತೆ ಕುರುಡಿಯಾಗಿರಲಿಲ್ಲ. ಆ ನ್ಯಾಯಾಧೀಶರ ತಲೆಯಲ್ಲಿ ಎಲ್ಲರ ಊಹೆಗೂ ನಿಲುಕದ ಮತ್ತೊಂದು ಬ್ರಹ್ಮಾಸ್ತ್ರ ಸಿದ್ಧವಾಗುತ್ತಿತ್ತು. ಅಂದು ಸಂಜೆ ಸೂರ್ಯ ಮುಳುಗಿ ಕತ್ತಲು ಆವರಿಸುತ್ತಿದ್ದಂತೆ ಸಂದೀಪ್ನ ಮನೆಯಲ್ಲೂ ಸ್ಮಶಾನ ಮೌನ ಮನೆ ಮಾಡಿತ್ತು. ದಿನವಿಡೀ ಕೋರ್ಟ್ನಲ್ಲಿ ಅವಮಾನಿತನಾಗಿ ಬಂದಿದ್ದ ಸಂದೀಪ್ ತನ್ನ ದುಃಖವನ್ನು ನುಂಗಿಕೊಂಡು ಹಸುಗಳ ಹಾಲು ಕರೆಯಲು ಕೊಟ್ಟಿಗೆಯತ್ತ ಹೆಜ್ಜೆ ಹಾಕಿದ. ಮನೆಯ ಅಂಗಳದಲ್ಲಿ ಒಂದು ಹಳೆಯ ಚಾಪೆಯ ಮೇಲೆ ವಯಸ್ಸಾದ ತಾಯಿ ಮೋಹಿನಿಯವರು ಮಲಗಿದ್ದರು. ಸಂದೀಪ್ನ ಹೆಂಡತಿ ರಚನಾ ಮಕ್ಕಳಿಗಾಗಿ ಹಗಲಿರುಳು ದುಡಿದು ತಮ್ಮ ಇಡೀ ಜೀವನವನ್ನೇ ಮುಡಿಪಾಗಿಟ್ಟು ಸವೆದಿದ್ದ ಆಕೆಯ ಕಾಲಿಗೆ ಎಣ್ಣೆ ಹಚ್ಚಿ ಮೃದುವಾಗಿ ತಿಕ್ಕುತ್ತಿದ್ದಳು. ಅಷ್ಟರಲ್ಲಿ ಗೇಟಿನ ಬಳಿ ಸದ್ದಾಯಿತು. ಗೇಟಿನಲ್ಲಿ 40-45 ವರ್ಷದ ಅತ್ಯಂತ ಸಾಧಾರಣ ಬಟ್ಟೆ ತೊಟ್ಟಿದ್ದ ವ್ಯಕ್ತಿಯೊಬ್ಬರು ಕೈಯಲ್ಲೊಂದು ಕಪ್ಪು ಡೈರಿ ಹಿಡಿದು ನಿಂತಿದ್ದರು. ಅವರು ಬೇರಾರೂ ಆಗಿರಲಿಲ್ಲ. ನ್ಯಾಯಾಧೀಶರ ಆದೇಶದ ಮೇರೆಗೆ ಕಲ್ಲಿನ ಕೋಟೆಯೊಳಗಿನ ಸತ್ಯವನ್ನು ಹುಡುಕಲು ಬಂದಿದ್ದ ರಹಸ್ಯ ತನಿಖಾಧಿಕಾರಿ ರಮೇಶ್ ವರ್ಮಾ. ರಚನಾ ಆತಂಕದಿಂದಲೇ ಎದ್ದು ಬಂದು, ಯಾರು ನೀವು, ಯಾರನ್ನು ಭೇಟಿಯಾಗಬೇಕು ಎಂದು ಕೇಳಿದಳು. ರಮೇಶ್ ಅತ್ಯಂತ ವಿನಯದಿಂದ ನಸುನಕ್ಕು, ಅಮ್ಮ, ನಾನೊಬ್ಬ ವಕೀಲ. ಸಂದೀಪ್ ತಮ್ಮ ಕೇಸ್ನ ವಿಚಾರವಾಗಿ ನನ್ನ ಬಳಿ ಸಹಾಯ ಕೇಳಿದರು. ಅವರ ಪರಿಸ್ಥಿತಿ ಅರ್ಥ ಮಾಡಿಕೊಳ್ಳಲು ನಾನೇ ಖುದ್ದಾಗಿ ಬಂದೆ ಎಂದರು. ಆ ಮುಗ್ಧೆಗೆ ಅವರ ಮಾತು ಅರ್ಥವಾಗಲಿಲ್ಲ. ತಕ್ಷಣ ಒಂದು ಹಳೆಯ ಕುರ್ಚಿ ತಂದು ಹಾಕಿದಳು. ಬನ್ನಿ ಅಣ್ಣ, ಅವರು ದನಗಳ ಕೊಟ್ಟಿಗೆಯಲ್ಲಿದ್ದಾರೆ, ದಯವಿಟ್ಟು ಕುಳಿತುಕೊಳ್ಳಿ ಎಂದು ಸ್ವಾಗತಿಸಿದಳು. ಕುರ್ಚಿಯಲ್ಲಿ ಕುಳಿತ ರಮೇಶ್ ಚಾಪೆಯ ಮೇಲೆ ಮಲಗಿದ್ದ ಮೋಹಿನಿಯವರ ಬಳಿ ಬಂದು ಕಳಕಳಿಯಿಂದ ಕೇಳಿದ, ಅಮ್ಮ, ನಿಮ್ಮ ಆರೋಗ್ಯ ಹೇಗಿದೆ? ಈ ಇಳಿ ವಯಸ್ಸಿನಲ್ಲಿ ಈ ಕಾಯಿಲೆಯಿಂದ ಬದುಕುವುದು ತುಂಬ ಕಷ್ಟವಾಗುತ್ತಿರಬೇಕು ಅಲ್ಲವೇ? ಆ ವೃದ್ಧೆ ಮಂಕಾಗಿ ನಕ್ಕು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳಿದಳು, ಕಷ್ಟವಿದೆ ಸಾಹೇಬ್ರೆ. ಈ ಶರೀರ ಹುಳುಕಾಗಿದೆ ನಿಜ, ಆದರೆ ಆ ಭಗವಂತನ ದಯೆ, ನನ್ನ ಮಕ್ಕಳು ನನ್ನನ್ನು ಈ ಸ್ಥಿತಿಯಲ್ಲಿ ಕೈ ಬಿಡಲಿಲ್ಲ. ಇಂದಿನ ಕಾಲದಲ್ಲಿ ತಂದೆ ತಾಯಿ ಕಾಯಿಲೆ ಬಿದ್ದರೆ ಅವರನ್ನು ಕಸದ ತೊಟ್ಟಿಗೆ ಎಸೆಯುತ್ತಾರೆ. ಆದರೆ ನೋಡಿ ಸಾಹೇಬ್ರೆ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ನನ್ನಿಂದ ದೂರವಾದರೂ ಬೇರೊಬ್ಬರ ಮನೆಯಿಂದ ಬಂದ ಈ ನನ್ನ ಸೊಸೆ, ನಾನು ಅಂಗವಿಕಲೆಯಾದರೂ ನನ್ನನ್ನು ಸ್ವಚ್ಛಗೊಳಿಸುತ್ತಾ ದಿನವಿಡೀ ನನಗೆ ಉಸಿರಾಗಿ ನನ್ನನ್ನು ಅಂಗೈಯಲ್ಲಿಟ್ಟು ಸಾಕುತ್ತಿದ್ದಾಳೆ. ಆಕೆಯ ಮಾತು ಕೇಳಿ ರಮೇಶ್ ಅವರ ಕೈಯಲ್ಲಿದ್ದ ಪೆನ್ನು ಡೈರಿಯಲ್ಲಿ ವೇಗವಾಗಿ ಓಡತೊಡಗಿತು. ಗೋಡೆಯ ಮೇಲಿದ್ದ ಸಂದೀಪ್ನ ತಂದೆಯ ಫೋಟೋ ಕಡೆಗೆ ಬೊಟ್ಟು ಮಾಡಿ, ಅಮ್ಮ, ಇವರೇನಾ ಸಂದೀಪ್ ಅವರ ತಂದೆ? ಅವರು ಬಹಳ ವರ್ಷ ಕಾಯಿಲೆಯಿಂದ ನರಳಿದ್ದರಂತೆ, ಹೌದಾ ಎಂದು ಮೆಲ್ಲನೆ ಕೆದಕಿದರು. ಈಗ ತಾಯಿಯ ಕಣ್ಣಿನ ಕಟ್ಟೆಯೊಡೆಯಿತು. ಹೌದು ಸಾಹೇಬ್ರೆ, ಲಿವರ್ ಸಮಸ್ಯೆಯಿಂದ 5 ವರ್ಷ ಹಾಸಿಗೆ ಹಿಡಿದಿದ್ದರು. ಆದರೆ ನನ್ನ ಮಗ ಸಂದೀಪ್ ತನ್ನ ಅಪ್ಪನಿಗಾಗಿ ಮಾಡದ ಸೇವೆಯಿಲ್ಲ. ಹಗಲು ರಾತ್ರಿ ಎನ್ನದೆ ನಿದ್ದೆ ಬಿಟ್ಟು ಆತನ ಬಳಿಯೇ ಕುಳಿತಿರುತ್ತಿದ್ದ. ತುಂಬ ವರ್ಷಗಳವರೆಗೆ ತನ್ನ ಅಪ್ಪನ ಸೇವೆ ಮಾಡಿ ಅವರನ್ನು ದೇವರಿಗೆ ಒಪ್ಪಿಸಿದ. ಈಗ ಈ ಅಂಗವಿಕಲ ತಾಯಿಯ ಸೇವೆ ಮಾಡಿ ತನ್ನ ಉಳಿದ ಆಯಸ್ಸನ್ನು ಕೂಡ ಕರಗಿಸುತ್ತಿದ್ದಾನೆ ಸಾಹೇಬ್ರೆ. ರಮೇಶ್ ಈಗ ನೇರವಾದ ಪ್ರಶ್ನೆ ಕೇಳಿದರು. ಹಾಗಾದರೆ ತಂಗಿಯರು ತಮ್ಮ ಹೆತ್ತ ಅಣ್ಣನ ಮೇಲೆಯೇ, ಅದು ತಂದೆಯನ್ನು ಕೊಂದ ಕೊಲೆ ಪಾತಕನೆಂದು ಕೇಸ್ ಹಾಕುವಂತಹ ಪರಿಸ್ಥಿತಿ ಏಕೆ ಬಂತು ಅಮ್ಮ? ಈ ಪ್ರಶ್ನೆ ಕೇಳುತ್ತಿದ್ದಂತೆ ಆ ತಾಯಿಯ ಮುಖದಲ್ಲಿ ದುಃಖ ಮತ್ತು ಆಕ್ರೋಶ ಒಮ್ಮೆಗೆ ಸ್ಫೋಟಗೊಂಡಿತು.
ಏನು ಹೇಳಲಿ ಸಾಹೇಬ್ರೆ, ಇಂದಿನ ಕಾಲದಲ್ಲಿ ರಕ್ತ ಸಂಬಂಧಕ್ಕಿಂತ ಕಾಗದದ ನೋಟುಗಳೇ ದೊಡ್ಡದಾಗಿವೆ. ಅಪ್ಪ ಕಾಯಿಲೆ ಬಿದ್ದಾಗ ನನ್ನ ಮಗನಿಗೆ ಕೇವಲ 19 ವರ್ಷ. ತಂಗಿಯರ ಜೀವನ ಹಾಳಾಗಬಾರದು ಎಂದು ತನ್ನ ಓದಿಗೆ ಕೊಳ್ಳಿಯಿಟ್ಟನು. ರೇಣುಕಾಳ ಮದುವೆಗೆ 10 ಲಕ್ಷ, ಪೂಜಾಳ ಮದುವೆಗೆ 15 ಲಕ್ಷ ಊರವರ ಬಳಿ ಕೈಯೊಡ್ಡಿ ಸಾಲ ತಂದು ಖರ್ಚು ಮಾಡಿದ. ಇಷ್ಟು ಹೇಳಿ ತನ್ನ ಮೈಕೈ ತಿಕ್ಕುತ್ತಿದ್ದ ಸೊಸೆ ರಚನಾಳ 2 ಕೈಗಳನ್ನು ಹಿಡಿದು ರಮೇಶ್ನ ಮುಂದೆ ಚಾಚಿದಳು. ಇಲ್ಲಿ ನೋಡಿ ಸಾಹೇಬರೇ, ನೋಡಿ ಈ ಕೈಗಳನ್ನು. ನನ್ನ ಸೊಸೆಯ ಕೈಯಲ್ಲಿ ಬರೀ 10 ರೂಪಾಯಿಯ ಗಾಜಿನ ಬಳೆಗಳಿವೆ. ನನ್ನ ಸಣ್ಣ ಮಗಳ ಮಗುವಿಗೆ ಕಾಯಿಲೆ ಬಂದು ಆಸ್ಪತ್ರೆ ಸೇರಿದಾಗ ನನ್ನ ಈ ಮುಗ್ಧ ಸೊಸೆ ಒಮ್ಮೆಯೂ ಯೋಚಿಸದೆ ತನ್ನ ಕೊರಳಲ್ಲಿದ್ದ ಮಾಂಗಲ್ಯದ ಸರ, ಕೈಯಲ್ಲಿದ್ದ ಚಿನ್ನದ ಬಳೆಗಳನ್ನು ಕಳಚಿ ಒತ್ತೆ ಇಟ್ಟಳು. ಆ ಒಡವೆಗಳನ್ನು ಇಂದಿಗೂ ಬಿಡಿಸಿಕೊಳ್ಳಲು ಆಗಿಲ್ಲ ಸಾಹೇಬ್ರೆ. ಆದರೆ ಅದೇ ನನ್ನ ಹೆಣ್ಣು ಮಕ್ಕಳ ಕೈಯಲ್ಲಿ ಇಂದು ದಪ್ಪ ದಪ್ಪ ಚಿನ್ನದ ಬಳೆಗಳಿವೆ. ಆಕೆಯ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಅಷ್ಟೇ ಅಲ್ಲ ಸಾಹೇಬ್ರೆ, ಆ ದೊಡ್ಡ ಮಗಳ ಗಂಡನ ಬಿಸ್ನೆಸ್ ಲಾಸ್ ಆದಾಗ ಬೀದಿಗೆ ಬಿದ್ದವರನ್ನು ಮೇಲೆತ್ತಿದ್ದು ಕೂಡ ಇದೇ ನನ್ನ ಮಗ. ಮತ್ತು ಅವನು ಸಾಲ ಮಾಡಿ ನೀಡಿದ ಅದೇ ಹಣ, ಆ ಸಾಲದ ಕಂತನ್ನು ನನ್ನ ಮಗ ಇಂದಿಗೂ ಕಟ್ಟುತ್ತಿದ್ದಾನೆ. ನನ್ನ ಆಸ್ಪತ್ರೆ ಖರ್ಚಿಗಾಗಿ ಇಂದಿಗೂ ಸಗಣಿ ಬಾಚುತ್ತಿದ್ದಾನೆ. ಆದರೆ ಆ ನನ್ನ ಹೆಣ್ಣು ಮಕ್ಕಳು ಒಂದೇ ಒಂದು ದಿನ ಅಮ್ಮ ನೀನು ಬದುಕಿದ್ದೀಯಾ ಸತ್ತಿದ್ದೀಯಾ ಅಂತ ಕೇಳಲು ಈ ಮನೆ ಮೆಟ್ಟಿಲು ಹತ್ತಲಿಲ್ಲ. ಇಂದು ಆಸ್ತಿ ಬೆಲೆ ಬಾಳುತ್ತಿದೆ ಎಂದ ಕೂಡಲೇ ಇವರಿಗೆ ಪಾಲು ಬೇಕಂತೆ ಎನ್ನುತ್ತಾ ಗಟ್ಟಿಯಾಗಿ ಅಳತೊಡಗಿದರು. ತಮ್ಮ ನಡುಗುವ 2 ಕೈಗಳಿಂದ ಕೈ ಮುಗಿದು ರಮೇಶ್ ಅವರ ಮುಂದೆ ಭಿಕ್ಷೆ ಬೇಡುವಂತೆ, ಸಾಹೇಬ್ರೆ, ನಾನೊಬ್ಬ ತಾಯಿಯಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ನನ್ನ ಮಗ ತುಂಬ ಮುಗ್ಧ ಸಾಹೇಬ್ರೆ. ಆ ಚಾಲಾಕಿ ವಕೀಲರ ಸುಳ್ಳುಗಳ ಮುಂದೆ ಅವನು ಗೆಲ್ಲಲಾರ. ಈ ಮನೆ ಹೋದರೆ ನಾವೆಲ್ಲ ಎಲ್ಲಿಗೆ ಹೋಗಿ ಸಾಯೋಣ ಸಾಹೇಬ್ರೆ. ನನ್ನ ಉಸಿರಿರುವಾಗಲೇ ನನ್ನ ಮಗನನ್ನು ಬೀದಿ ಪಾಲು ಮಾಡಬೇಡಿ. ದಯವಿಟ್ಟು ನನ್ನ ದೇವರಂತಹ ಮಗನಿಗೆ ನ್ಯಾಯ ಕೊಡಿಸಿ ಎಂದು ಬಿಕ್ಕಿ ಬಿಕ್ಕಿ ಅತ್ತರು. 100 ಕೇಸುಗಳನ್ನು ನೋಡಿದ್ದ ಆ ಕಠಿಣ ತನಿಖಾಧಿಕಾರಿಯ ಎದೆಯು ಆ ತಾಯಿಯ ಕಣ್ಣೀರಿನ ಮುಂದೆ ಕರಗಿ ನೀರಾಯಿತು. ಕಣ್ಣಂಚಿನಲ್ಲಿ ಬಂದ ಹನಿಯನ್ನು ಒರೆಸಿಕೊಳ್ಳುತ್ತಾ ಎದ್ದು ನಿಂತು ಹೇಳಿದರು, ಅಮ್ಮ, ದಯವಿಟ್ಟು ಕೈ ಮುಗಿಯಬೇಡಿ, ಧೈರ್ಯವಾಗಿರಿ. ಎಷ್ಟೇ ಕತ್ತಲಿದ್ದರೂ ಸೂರ್ಯ ಹುಟ್ಟೇ ಹುಟ್ಟುತ್ತಾನೆ, ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಎಂದು ಹೇಳಿ ಭಾವುಕರಾಗಿ ಅಲ್ಲಿಂದ ಹೊರ ನಡೆದರು. ಮತ್ತೆ 15 ದಿನಗಳು ಉರುಳಿದವು. ರಮೇಶ್ ವರ್ಮಾ ನೀಡಿದ್ದ ರಹಸ್ಯ ವರದಿಯ ಪ್ರತಿಯೊಂದು ಸಾಲುಗಳನ್ನು ಓದುವಾಗ ನ್ಯಾಯಾಧೀಶರ ಕಣ್ಣುಗಳು ತೇವವಾದವು. ಎದೆ ಭಾರವಾಗುತ್ತಿತ್ತು. ಕಡತ ಮುಚ್ಚಿ ಒಂದು ಕ್ಷಣ ಕಣ್ಮುಚ್ಚಿ ಕುಳಿತರು. ನ್ಯಾಯದಾನ ಮಾಡುವ ಆ ಕುರ್ಚಿಯಲ್ಲಿ ಕುಳಿತವನು ಕೂಡ ಕೊನೆಗೆ ಒಬ್ಬ ಹೃದಯವಿರುವ ಮನುಷ್ಯನೇ ಅಲ್ಲವೇ? ಕೋರ್ಟ್ ಕಲಾಪ ಶುರುವಾಯಿತು. ಸಂದೀಪ್ ಕಟಕಟೆಯಲ್ಲಿ ನಿಂತಿದ್ದ. ಆತನ ಮುಖ ಕಳೆಗುಂದಿತ್ತು. ಕಣ್ಣುಗಳು ಗುಳಿ ಬಿದ್ದಿದ್ದವು. ದಿನನಿತ್ಯದ ವಕೀಲರ ಫೀಸ್ ಕಟ್ಟಲಾಗದೆ, ಕೋರ್ಟ್ ಅಲೆದಾಟದ ಅವಮಾನ ತಾಳಲಾರದೆ ಅವನು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಕುಗ್ಗಿ ಹೋಗಿದ್ದನು. ನ್ಯಾಯಾಧೀಶರು ಬಂದು ಕುಳಿತುಕೊಳ್ಳುತ್ತಿದ್ದಂತೆ ಸಂದೀಪ್ 2 ಕೈ ಮುಗಿದು ಅತಿ ವಿನಮ್ರತೆಯ ಧ್ವನಿಯಲ್ಲಿ ನಿರಾಸೆಯಿಂದ ಹೇಳಿದ, ಮೈಲಾರ್ಡ್, ನಾನು ಸೋಲೊಪ್ಪಿಕೊಳ್ಳುತ್ತಿದ್ದೇನೆ. ನನಗೆ ಇನ್ನು ಯಾವ ವಕೀಲರು ಬೇಡ, ಯಾವ ವಾದ ವಿವಾದವೂ ಬೇಡ. ನನ್ನಲ್ಲಿ ಗೆಲ್ಲುವ ಶಕ್ತಿಯೂ ಉಳಿದಿಲ್ಲ. ನನ್ನ ತಂಗಿಯರು ಏನು ಕೇಳುತ್ತಿದ್ದಾರೋ ಅದನ್ನೆಲ್ಲ ಕೊಡಲು ನಾನು ಸಿದ್ಧನಿದ್ದೇನೆ. ಈ ಮನೆ, ಆ ಡೈರಿ ಎಲ್ಲವನ್ನು ಇಂದೇ ಅವರ ಹೆಸರಿಗೆ ಬರೆದು ಕೊಡುತ್ತೇನೆ. ದಯವಿಟ್ಟು ನನ್ನನ್ನು ಈ ಪ್ರತಿನಿತ್ಯದ ನರಕದಿಂದ ಬಿಡುಗಡೆ ಮಾಡಿ ಸಾಹೇಬ್ರೆ. ನನಗೆ ನ್ಯಾಯ ಬೇಡ. ಒಂದು ತುತ್ತು ಅನ್ನ ತಿಂದು ಬದುಕಲು ನೆಮ್ಮದಿ ಕೊಡಿ ಸಾಕು. ಆತನ ಈ ಮಾತು ಕೇಳುತ್ತಿದ್ದಂತೆ ರೇಣುಕಾ ಮತ್ತು ಪೂಜಾ ಮುಖದಲ್ಲಿ ಕೋಟಿ ರೂಪಾಯಿ ಲಾಟರಿ ಹೊಡೆದವರಂತೆ ಗೆಲುವಿನ ನಗೆ ಬೀರಿದರು. ವಕೀಲ ಸಕ್ಸೇನಾ ಕುರ್ಚಿಯಿಂದ ಹಾರಿ ಕೇಕೆ ಹಾಕುತ್ತಾ, ನೋಡಿದಿರ ಜಡ್ಜ್ ಸಾಹೇಬ್ರೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಪ್ರತಿವಾದಿಯೇ ಆಸ್ತಿ ಬರೆದುಕೊಡಲು ಸಿದ್ಧನಿರುವಾಗ ಇನ್ನು ವಿಳಂಬವೇಕೆ? ದಯವಿಟ್ಟು ಕೂಡಲೇ ಆಸ್ತಿ ವಿಭಜನೆಯ ಆದೇಶ ಹೊರಡಿಸಿ ಎಂದರು. ನ್ಯಾಯಾಧೀಶರು ಆ ಕಡತವನ್ನು ಮೇಜಿನ ಮೇಲಿಟ್ಟು ತಮ್ಮ ಕಣ್ಣಿನ ಕನ್ನಡಕ ತೆಗೆದು ಗಂಭೀರವಾಗಿ ನುಡಿದರು, ಸಕ್ಸೇನಾವರೇ, ನಿಮ್ಮ ಸಂಭ್ರಮಕ್ಕೆ ಸ್ವಲ್ಪ ವಿರಾಮವಿರಲಿ. ನ್ಯಾಯಾಲಯ ಕೇವಲ ನೀವು ಹೆಣೆಯುವ ಸುಳ್ಳು ವಾದಗಳ ಮೇಲಷ್ಟೇ ನಡೆಯುವುದಿಲ್ಲ. ಈ ಕೇಸ್ನ ಹಿಂದಿರುವ ಸಂಪೂರ್ಣ ನಗ್ನ ಸತ್ಯವನ್ನು ಅರಿಯಲು ಕಳೆದ ವಾರ ನ್ಯಾಯಾಲಯದ ವತಿಯಿಂದಲೇ ಒಂದು ರಹಸ್ಯ ತನಿಖೆ ನಡೆಸಲಾಗಿತ್ತು. ಈ ಮಾತು ಗುಂಡಿನಂತೆ ಸಿಡಿಯುತ್ತಿದ್ದಂತೆ ಇಡೀ ಕೋರ್ಟ್ ರೂಮ್ನಲ್ಲಿ ಸ್ಮಶಾನ ಮೌನ ಆವರಿಸಿತು. ಕುಣಿಯುತ್ತಿದ್ದ ರೇಣುಕಾ ಮತ್ತು ಪೂಜಾಳ ಮುಖ ಕಳೆಹೀನವಾಯಿತು. ಇಬ್ಬರು ಭಯದಿಂದ ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳತೊಡಗಿದರು. ಸಕ್ಸೇನಾರ ಹಣೆಯಲ್ಲಿ ಬೆವರು ಮೂಡಿತು. ನ್ಯಾಯಾಧೀಶರು ಮುಂದುವರಿದು ಸಿಂಹದಂತೆ ಗುಡುಗಿದರು. ಆ ರಹಸ್ಯ ತನಿಖೆಯಲ್ಲಿ ಸಾಬೀತಾಗಿದ್ದೇನೆಂದರೆ, ಶ್ರೀಮತಿ ರೇಣುಕಾ, ಪೂಜಾ ಮತ್ತು ವಕೀಲ ಸಕ್ಸೇನಾ ಇವರು ಈ ಪವಿತ್ರ ನ್ಯಾಯಾಲಯಕ್ಕೆ ಸುಳ್ಳು ಸಾಕ್ಷಿಯನ್ನು ಹಾಜರುಪಡಿಸಿ ನ್ಯಾಯದೇವತೆಯ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನ ಮಾಡಿದ್ದಾರೆ. ಕೇವಲ ಆಸ್ತಿಗಾಗಿ ಯಾವ ಒಡಹುಟ್ಟಿದ ಅಣ್ಣನ ಮೇಲೆ ಆಸ್ತಿ ಕಬಳಿಸಿದ ಹಾಗೂ ತಂದೆಯನ್ನು ಕೊಂದ ಕಳಂಕ ಹೊರಿಸಿದ್ದಿರೋ, ಆತ ಕೇವಲ ಒಬ್ಬ ಮನುಷ್ಯನಲ್ಲ, ಒಬ್ಬ ಸಾಕ್ಷಾತ್ ದೇವರ ಮಗ.
ಇದನ್ನು ಕೇಳಿ ಸಂದೀಪ್ನ ಕಣ್ಣುಗಳು ಅರಳಿದವು. ಇಂತಹದ್ದೊಂದು ತನಿಖೆ ತನ್ನ ಮನೆಯಲ್ಲಿ ಯಾವಾಗ ನಡೆಯಿತು ಎಂಬುದೇ ಆ ಮುಗ್ಧನಿಗೆ ತಿಳಿದಿರಲಿಲ್ಲ. ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯತೊಡಗಿತು. ನ್ಯಾಯಾಧೀಶರು ಅತ್ಯಂತ ಭಾವುಕರಾಗಿ ನುಡಿದರು. ಇಂದಿನ ದಿನಗಳಲ್ಲಿ ಮಕ್ಕಳು ತಮ್ಮ ರೋಗಿ ತಂದೆ ತಾಯಿಯನ್ನು ಹೊರೆ ಎಂದು ಅನಾಥಾಶ್ರಮಕ್ಕೆ ತಳ್ಳುವಾಗ ಸಂದೀಪ್ ಮತ್ತು ಆತನ ಹೆಂಡತಿ ತಮ್ಮ ಅಂಗವಿಕಲ ತಾಯಿಯನ್ನು ಪ್ರತಿದಿನ ಸ್ವಚ್ಛಗೊಳಿಸುತ್ತಾ, ಆರೈಕೆ ಮಾಡುತ್ತಾ ಅವಳನ್ನೇ ದೇವರಂತೆ ಪೂಜಿಸುತ್ತಿದ್ದಾರೆ. ಯಾವ ಅಣ್ಣ ತನಗಾಗಿ ಬೆವರು ಸುರಿಸಿ ಇಂದಿಗೂ ಸಾಲ ಕಟ್ಟುತ್ತಿದ್ದಾನೋ ಆ ಅಣ್ಣನನ್ನೇ ಬೀದಿಗೆ ತರಲು ನಿಂತ ಈ ಕೃತಜ್ಞ ಸಹೋದರಿಯರಿಗೆ ನನ್ನ ದೃಷ್ಟಿಯಲ್ಲಿ ಈ ಆಸ್ತಿಯ ಮೇಲೆ ಯಾವ ನೈತಿಕ ಹಕ್ಕು ಇಲ್ಲ. ಅಂದು ಆ ನ್ಯಾಯಾಲಯ ಕೇವಲ ವಾದ ವಿವಾದಗಳ ತಾಣವಾಗಿರಲಿಲ್ಲ. ಬದಲಾಗಿ ಅದು ಮಾನವೀಯತೆ ಮತ್ತು ಸ್ವಾರ್ಥದ ನಡುವಿನ ಅಂತಿಮ ಕುರುಕ್ಷೇತ್ರವಾಗಿತ್ತು. ಕಟಕಟೆಯಲ್ಲಿ ನಿಂತಿದ್ದ ಸಂದೀಪ್ನ ಕಣ್ಣೀರು ನೆಲಕ್ಕೆ ಬೀಳುವ ಮುನ್ನವೇ ನ್ಯಾಯ ದೇವತೆಯ ಕಣ್ಣು ತೆರೆದಿತ್ತು. ನನ್ನ ದೃಷ್ಟಿಯಲ್ಲಿ ಈ ಆಸ್ತಿಯ ಮೇಲೆ ಸಂದೀಪ್ನ ಸಹೋದರಿಯರಿಗೆ ಯಾವ ನೈತಿಕ ಹಕ್ಕು ಇಲ್ಲ. ನ್ಯಾಯಾಧೀಶರ ಈ ಒಂದು ಮಾತು ಇಡೀ ಕೋರ್ಟ್ ಹಾಲ್ನಲ್ಲಿ ಒಂದು ರೀತಿಯ ಸಂಚಲನ ಮೂಡಿಸಿತು. ಅಲ್ಲಿಯವರೆಗೂ ಗೆಲುವಿನ ನಗೆ ಬೀರುತ್ತಿದ್ದ ರೇಣುಕಾ ಮತ್ತು ಪೂಜಾಳ ಮುಖದ ಬಣ್ಣ ಬದಲಾಯಿತು. ಆಘಾತದಿಂದ ಎಚ್ಚೆತ್ತುಕೊಂಡ ವಕೀಲ ಸಕ್ಸೇನಾ ತನ್ನ ಕಪ್ಪು ಕೋಟನ್ನು ಸರಿಪಡಿಸಿಕೊಳ್ಳುತ್ತಾ ಹತಾಶೆಯಿಂದ ಎದ್ದು ನಿಂತು ಅಬ್ಬರಿಸಿದ. ಅಬ್ಜೆಕ್ಷನ್ ಮೈ ಲಾರ್ಡ್, ಇದು ಅಸಾಧ್ಯ. ಪ್ರತಿವಾದಿ ಸಂದೀಪ್ ಸ್ವತಃ ತನ್ನ ಬಾಯಾರೆ ಆಸ್ತಿಯನ್ನು ಬಿಟ್ಟುಕೊಡಲು ತಯಾರಿದ್ದಾನೆ. ಅಲ್ಲದೆ ಕಾನೂನಿನ ದೃಷ್ಟಿಯಲ್ಲಿ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಾನ ಹಕ್ಕಿದೆ ಎಂಬುದನ್ನು ನೀವು ಮರೆಯುವಂತಿಲ್ಲ. ನೀವು ಈ ಹಕ್ಕನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಅಲ್ಲಿಯವರೆಗೆ ಪ್ರಶಾಂತ ಸಾಗರದಂತಿದ್ದ ನ್ಯಾಯಾಧೀಶರ ಮುಖದಲ್ಲಿ ಈಗ ರುದ್ರ ನರ್ತನದ ಕಾವು ಏರಿತು. ತಮ್ಮ ಕೈಯಲ್ಲಿದ್ದ ಮರದ ಸುತ್ತಿಗೆಯನ್ನು ಮೇಜಿನ ಮೇಲೆ ಬಲವಾಗಿ ಅಪ್ಪಳಿಸುತ್ತಾ ಸಿಡಿಲಿನಂತೆ ಗುಡುಗಿದರು. ಮಿಸ್ಟರ್ ಸಕ್ಸೇನಾ, ಮೆಲ್ಲಗೆ ಮಾತಾಡಿ. ನ್ಯಾಯಾಂಗ ದೇವತೆಗೆ ಸವಾಲು ಎಸೆಯುವಷ್ಟು ಕಾನೂನನ್ನು ಬಲ್ಲಿರೆ ಸರಿ. ಕಾನೂನು ಹೆಣ್ಣು ಮಕ್ಕಳಿಗೆ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳುವ ಹಕ್ಕನ್ನು ನೀಡುತ್ತದೆ ಎಂಬುದು ಸತ್ಯವಾದ ಮಾತು, ಹಾಗೂ ಅದನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಯಾವ ವ್ಯಕ್ತಿ ಹೆತ್ತವರ ಮೇಲಿನ ತನ್ನ ನೈತಿಕ ಕರ್ತವ್ಯಗಳಿಂದ ವಿಮುಖನಾಗಿ ದೂರ ಹೋಗುತ್ತಾನೋ ಆತನಿಗೆ ಆ ಹಕ್ಕು ಪಡೆಯುವ ಯಾವುದೇ ಅರ್ಹತೆ ಇಲ್ಲ ಎಂದು ಕೂಡ ಇದೇ ಕಾನೂನು ಹೇಳುತ್ತದೆ. ನ್ಯಾಯಾಧೀಶರ ಕಣ್ಣುಗಳು ನೇರವಾಗಿ ಕಟಕಟೆಯಲ್ಲಿ ನಿಂತಿದ್ದ ರೇಣುಕಾ ಮತ್ತು ಪೂಜಾಳ ಕಡೆ ನೆಟ್ಟವು. ಆ ನೋಟದಲ್ಲಿ ಕರುಣೆಯ ಬದಲು ಸುಡುವ ಕೋಪವಿತ್ತು. ಈ ಮನುಷ್ಯ ನಿಮ್ಮ ಅಣ್ಣ. ತನ್ನ ಇಡೀ ಜೀವಮಾನವನ್ನು, ತನ್ನ ಯೌವನವನ್ನು ನಿಮಗಾಗಿ ಅಗ್ನಿಕುಂಡಕ್ಕೆ ಆಹುತಿ ನೀಡಿದಂತೆ ತ್ಯಾಗ ಮಾಡಿದ್ದಾನೆ. ತಾನು ಕಾಲೇಜಿನ ಮೆಟ್ಟಿಲು ಹತ್ತಿದರೂ ನೀವು ಓದಿ ದೊಡ್ಡವರಾಗಲಿ ಎಂದು ಅರ್ಧಕ್ಕೆ ಓದನ್ನು ನಿಲ್ಲಿಸಿ ತನ್ನ ಭವಿಷ್ಯವನ್ನೇ ಸುಟ್ಟುಕೊಂಡ. ನಿಮ್ಮ ಮದುವೆಗೆ ಊರವರ ಕಾಲಿಗೆ ಬಿದ್ದು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಮದುವೆ ಮಾಡಿದ. ಆದರೆ ಇಂದು ಅದೇ ತಂಗಿಯರಾದ ನೀವುಗಳು ಆತನ ಅನ್ನದ ಬಟ್ಟಲನ್ನೇ ಕಸಿದು ಬೀದಿಗೆ ತರಲು ನಿಂತಿದ್ದಿರಲ್ಲ. ನಿಮ್ಮ ಕರುಳು ಬಳಿ ಸತ್ತು ಹೋಯಿತೆ. ಈಗ ಸಹೋದರಿಯರು ತಲೆ ತಗ್ಗಿಸಿದರು. ಆದರೆ ನ್ಯಾಯಾಧೀಶರು ಬಿಡಲಿಲ್ಲ. ನ್ಯಾಯಾಲಯ ನಿಮ್ಮಿಂದ ಉತ್ತರ ಬಯಸುತ್ತದೆ. ಬಾಯಿ ಬಿಟ್ಟು ಹೇಳಿ ಪೂಜಾ ಅವರೇ. ತಾನು ಆರ್ಥಿಕ ಮುಗ್ಗಟ್ಟಿನಲ್ಲಿ ನರಳುತ್ತಿದ್ದರೂ ನಿಮ್ಮ ಕಂದಮ್ಮ ಆಸ್ಪತ್ರೆಯ ಹಾಸಿಗೆಯ ಮೇಲೆ ನರಳುತ್ತಿದ್ದಾಗ ಅದರ ಆಪರೇಷನ್ಗೆ ಆತ ಹಣ ನೀಡಲಿಲ್ಲವೇ? ಅದಕ್ಕಾಗಿ ಆತನ ಮುಗ್ಧ ಹೆಂಡತಿ ತನ್ನ ಕೊರಳ ಮಾಂಗಲ್ಯ, ಕೈಬಳೆಗಳನ್ನು ಒತ್ತೆ ಇಟ್ಟು ನಿಮಗೆ ಹಣ ನೀಡಲಿಲ್ಲವೇ? ಮತ್ತು ರೇಣುಕಾ ಅವರೇ, ಮುಳುಗುತ್ತಿದ್ದ ನಿಮ್ಮ ಗಂಡನ ಬಿಸ್ನೆಸ್ಸನ್ನು ಕಾಪಾಡಲು ಆತನೇ ಸ್ವತಃ ಸಾಲದ ಹೊರೆಯನ್ನು ತನ್ನ ಮೇಲೆ ಎಳೆದುಕೊಳ್ಳಲಿಲ್ಲವೇ? ಹೇಳಿ, ಇದು ಸತ್ಯವೋ ಸುಳ್ಳೋ? ನ್ಯಾಯಾಧೀಶರ ಒಂದೊಂದು ಪ್ರಶ್ನೆಯು ಅವರ ಎದೆಗೆ ಬಾಣದಂತೆ ನಾಟುತ್ತಿತ್ತು. ಇಡೀ ಕೋರ್ಟ್ ಅವರ ಉತ್ತರಕ್ಕಾಗಿ ಉಸಿರು ಬಿಗಿಹಿಡಿದು ಕಾಯುತ್ತಿತ್ತು. ಮುಖ ಬಿಳುಚಿಕೊಂಡ ಸಹೋದರಿಯರು ನಡುಗುವ ಧ್ವನಿಯಲ್ಲಿ ಹೌದು ಜಡ್ಜ್ ಸಾಹೇಬರೇ ಎಂದು ಗದ್ಗದಿತರಾದರು. ಮತ್ತೆ ಆ ಸಾಲ ಇಂದಿಗೂ ಆ ನಿಮ್ಮ ಅಣ್ಣನ ತಲೆಯ ಮೇಲಿದೆ. ಆ ಸಾಲ ತೀರಿಸಲು ಆತ ಇಂದಿಗೂ ಸಗಣಿ ಬಾಚುತ್ತಿದ್ದಾನೆ. ಆದರೂ ನೀವಿಲ್ಲಿ ಆಸ್ತಿಯ ಪಾಲು ಕೇಳಲು ಬಂದಿದ್ದೀರಾ? ಛೀ, ನಿಮಗೆ ನಾಚಿಕೆಯಾಗಬೇಕು ಎಂದು ನ್ಯಾಯಾಧೀಶರು ಛೀಮಾರಿ ಹಾಕಿದರು. ಆಗ ವಕೀಲ ಸಕ್ಸೇನಾ ತೇಪೆ ಹಚ್ಚುವ ಪ್ರಯತ್ನ ಮಾಡುತ್ತಾ, ಆದರೆ ಮೈಲಾರ್ಡ್, ಭಾವನೆಗಳು ಏನೇ ಇರಲಿ, ಕಾನೂನಿನ ಪ್ರಕಾರ ಹೆಣ್ಣು ಮಕ್ಕಳಿಗೆ ಸಮಪಾಲು ಎಂದು ಮತ್ತೆ ವಾದ ಕೇಳಿದ. ನ್ಯಾಯಾಧೀಶರು ಆಳವಾದ ಉಸಿರೆಳೆದುಕೊಂಡು ಒಂದು ನಿಗೂಢ ಮಂದಹಾಸ ಬೀರುತ್ತಾ ಹೇಳಿದರು. ಮಿಸ್ಟರ್ ಸಕ್ಸೇನಾ, ಕಾನೂನು ಇರುವುದು ಕೇವಲ ಹಕ್ಕುಗಳನ್ನು ಕಿತ್ತುಕೊಳ್ಳುವುದಕ್ಕಲ್ಲ, ಬದಲಾಗಿ ಅದು ನ್ಯಾಯದ ರಕ್ಷಣೆಗಾಗಿಯೂ ಕೂಡ ಇರುತ್ತದೆ. ಆದರೂ ನೀವು ಹೇಳಿದಂತೆ ಮಿಸ್ಟರ್ ಸಂದೀಪ್ಗೆ ತನ್ನ ಪಾಲು ಬಿಟ್ಟುಕೊಡಲು ಒಪ್ಪಿಗೆ ಇರುವುದರಿಂದ ಈ ನ್ಯಾಯಾಲಯ ಆಸ್ತಿ ವಿಭಜನೆಗೆ ಸಮ್ಮತಿ ಸೂಚಿಸುತ್ತಿದೆ. ಇದನ್ನು ಕೇಳುತ್ತಿದ್ದಂತೆ ಕಟಕಟೆಯಲ್ಲಿದ್ದ ರೇಣುಕಾ ಮತ್ತು ಪೂಜಾಳ ಮುಖದಲ್ಲಿ ಒಮ್ಮೆಲೆ ಆಶ್ಚರ್ಯ ಮತ್ತು ಕೋಟಿ ಲಾಟರಿ ಹೊಡೆದಂಥ ಸಂತೋಷ ಮೂಡಿತು. ಕೋರ್ಟ್ನ ಹಿಂದಿನ ಸಾಲಿನಲ್ಲಿ ಕುಳಿತಿದ್ದ ಅವರ ಗಂಡಂದಿರು ಮೀಸೆ ತಿರುವುತ್ತಾ ಕಾಲರ್ ಎತ್ತಿದರು. ಆದರೆ ನ್ಯಾಯಾಧೀಶರ ಧ್ವನಿ ಮತ್ತೆ ಗಂಭೀರವಾಯಿತು. ಆದರೆ ಅದಕ್ಕೊಂದು ಷರತ್ತು ಇದೆ. ರೇಣುಕಾ, ಪೂಜಾ, ನಿಮ್ಮ ವಾದದ ಪ್ರಕಾರ ಹೆಣ್ಣು ಮಕ್ಕಳಿಗೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಸಿಗಲೇಬೇಕು.
ಅಣ್ಣನ ಪರಿಸ್ಥಿತಿ ಎಷ್ಟೇ ಕಷ್ಟದಲ್ಲಿದ್ದರೂ ಆತ ಬೀದಿಗೆ ಬೀಳುವಂತಿದ್ದರೂ ಪಾಲು ಕಡ್ಡಾಯವಾಗಿ ಕೊಡಲೇಬೇಕು, ಹೌದಲ್ಲವೇ? ಹಾಗಾದರೆ ನ್ಯಾಯದ ಮತ್ತು ಸಮಾನತೆಯ ಸಿದ್ಧಾಂತದ ಪ್ರಕಾರ ಇದೇ ನಿಯಮ ನಿಮಗೂ ಕೂಡ ಅನ್ವಯಿಸುತ್ತದೆ. ನ್ಯಾಯಾಧೀಶರು ತಮ್ಮ ಪೆನ್ನನ್ನು ಎತ್ತಿಕೊಂಡು ಗುಡುಗಿದರು. ನಾನು ಈ ಆಸ್ತಿ ವಿಭಜನೆಯ ಆದೇಶ ಹೊರಡಿಸುವ ಮುನ್ನ ನನಗೆ ನಿಮ್ಮಿಬ್ಬರ ಗಂಡಂದಿರ ಸಹಿ ಇರುವ ಒಂದು ಅಫಿಡವಿಟ್ ಬೇಕು. ಅದರಲ್ಲಿ ಹೀಗೆ ಸ್ಪಷ್ಟವಾಗಿ ಬರೆದಿರಬೇಕು: ಇಂದು ನೀವು ನಿಮ್ಮ ತವರು ಮನೆಯಿಂದ ನಿಮ್ಮ ಬಡ ಅಣ್ಣನಿಂದ ಹೇಗೆ ಪಾಲು ಕಿತ್ತುಕೊಳ್ಳುತ್ತಿದ್ದೀರೋ, ಸರಿಯಾಗಿ ಅದೇ ದಿನ ಅದೇ ಕ್ಷಣ ನಿಮ್ಮ ಗಂಡಂದಿರು ಕೂಡ ತಮ್ಮ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಪಿತ್ರಾರ್ಜಿತ ಆಸ್ತಿಯಲ್ಲಿ ತಮ್ಮ ಬಿಸ್ನೆಸ್ ಶೋರೂಮ್ಗಳಲ್ಲಿ ಸಮಾನ ಪಾಲನ್ನು ತಮ್ಮ ಸ್ವಂತ ತಂಗಿಯರಿಗೆ, ಅಂದರೆ ನಿಮ್ಮ ನಾದಿನಿಯರಿಗೆ ನಗದು ಅಥವಾ ಜಮೀನಿನ ರೂಪದಲ್ಲಿ ಬರೆದುಕೊಡುತ್ತಾರೆ ಎಂದು ಮುಚ್ಚಳಿಕೆ ಬರೆದುಕೊಡಬೇಕು. ಮತ್ತೆ ಇಡೀ ಕೋರ್ಟ್ನಲ್ಲಿ ನೀರವ ಮೌನ ಆವರಿಸಿತು. ಅಲ್ಲಿಗೆ ನ್ಯಾಯಾಧೀಶರು ಬಿಡಲಿಲ್ಲ. ಅಷ್ಟೇ ಅಲ್ಲ, ಮುಂದಿನ ವಿಚಾರಣೆಯ ದಿನ ನಿಮ್ಮ ನಾದಿನಿಯರು ಇದೇ ಕೋರ್ಟ್ನಲ್ಲಿ ಹಾಜರಿರಬೇಕು. ನೀವು ಹೇಗೆ ನಿಮ್ಮ ಅಣ್ಣನಿಂದ ಆಸ್ತಿ ಕಿತ್ತುಕೊಳ್ಳುತ್ತಿದ್ದೀರೋ ಅದೇ ರೀತಿ ನಿಮ್ಮ ಗಂಡಂದಿರು ತಮ್ಮ ತಂಗಿಯರಿಗೆ ಸಮಪಾಲು ಕೊಡುವಂತೆ ನಾನೇ ಖುದ್ದಾಗಿ ನಿಂತು ನೋಡಿಕೊಳ್ಳುತ್ತೇನೆ. ಕಾನೂನು ಎಲ್ಲರಿಗೂ ಒಂದೇ ಅಲ್ಲವೇ? ನೀವು ಕೇವಲ ತೆಗೆದುಕೊಳ್ಳುವ ಕಾನೂನಷ್ಟೇ ಅಲ್ಲ, ಕೊಡುವ ಕಾನೂನನ್ನು ಪಾಲಿಸಬೇಕು. ಈ ಬ್ರಹ್ಮಾಸ್ತ್ರವನ್ನು ಕೇಳುತ್ತಿದ್ದಂತೆ ಹಿಂದಿನ ಬೆಂಚಿನಲ್ಲಿ ಕುಳಿತು ವಿಜಯದ ನಗೆ ಬೀರುತ್ತಿದ್ದ ಆ ಗಂಡಂದಿರು ಬೆವೆತು ಹೋದರು. ಎದೆಬಡಿತ ನಿಂತಂತಾಯಿತು. ತಮ್ಮ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಶೋರೂಮ್, ಐಷಾರಾಮಿ ಮನೆಗಳು ವಿಭಜನೆಯಾದರೆ ತಾವೇ ಬೀದಿಗೆ ಬೀಳುತ್ತೇವೆ ಎಂಬ ಭೀಕರ ಸತ್ಯ ಅವರ ಕಣ್ಣೆದುರು ಬಂದಿತ್ತು. ರೇಣುಕಾಳ ಗಂಡ ತಕ್ಷಣ ಓಡಿ ಬಂದು ಕಟಕಟೆಯಲ್ಲಿದ್ದ ತನ್ನ ಹೆಂಡತಿಯ ಕೈ ಹಿಡಿದು ಎಳೆದು ಪಿಸುಗುಟ್ಟಿದ. ಏನೇ ಇದು ಹುಚ್ಚಾಟ? ನಮ್ಮನ್ನು ಬೀದಿಗೆ ತರಬೇಕು ಎಂದು ಅಂದುಕೊಂಡಿದ್ದೀಯಾ? ನನ್ನ 4 ಜನ ತಂಗಿಯರಿಗೂ ಆಸ್ತಿಯಲ್ಲೂ ಪಾಲು ಬರೆದುಕೊಟ್ಟರೆ ನಾವೆಲ್ಲ ಬೀದಿಯಲ್ಲಿ ಭಿಕ್ಷೆ ಬೇಡಬೇಕಾಗುತ್ತದೆ. ಕೂಡಲೇ ಈ ಕೇಸ್ ಮರಳಿ ತಗೋ, ನಡಿ ಇಲ್ಲಿಂದ. ನ್ಯಾಯಾಧೀಶರು ಗಾಂಭೀರ್ಯದಿಂದ, ಹಾಗಾದರೆ ಏನಂತೀರಿ? ನಿಮ್ಮ ನಾದಿನಿಯರನ್ನು ಕರೆತರಲು ಮುಂದಿನ ತಾರೀಕು ಕೊಡಲೇ ಎಂದು ಕಣ್ಣು ಮಿಟುಕಿಸಿದರು. ಇಷ್ಟು ದಿನ ಸಿಂಹಿಣಿಯರಂತೆ ಗರ್ಜಿಸುತ್ತಿದ್ದ ಆ ಸಹೋದರಿಯರು ಈಗ ಹೆದರಿದ ಬೆಕ್ಕಿನ ಮರಿಗಳಾಗಿದ್ದರು. ಪರರ ಮನೆ ಒಡೆಯುವುದು ಸುಲಭ, ಆದರೆ ಉರಿ ತಮ್ಮ ಮನೆಗೆ ಬಿದ್ದಾಗಲೇ ಅದರ ನೈಜ ಬಿಸಿ ಅರ್ಥವಾಗುವುದು. ರೇಣುಕಾ ನಡುಗುವ ಧ್ವನಿಯಲ್ಲಿ, ಇಲ್ಲ ಜಡ್ಜ್ ಸಾಹೇಬ್ರೆ, ನಮಗೆ ಯಾವ ಪಾಲು ಬೇಡ ಎನ್ನುತ್ತಾ ಗಂಡನ ಜೊತೆ ಓಡಿ ಹೋಗಲು ಮುಂದಾದಳು. ಪೂಜಾ ಕೂಡ ತಲೆ ತಗ್ಗಿಸಿ, ನಾವು ನಮ್ಮ ಕೇಸ್ ಮರಳಿ ಪಡೆಯುತ್ತೇವೆ ಎಂದು ಗಂಡನ ಹಿಂದೆ ಹೆಜ್ಜೆ ಹಾಕಿದಳು. ನಿಲ್ಲಿ! ನ್ಯಾಯಾಧೀಶರ ಧ್ವನಿ ಇಡೀ ಕೋರ್ಟ್ ಹಾಲ್ನಲ್ಲೇ ಗುಂಡಿನಂತೆ ಪ್ರತಿಧ್ವನಿಸಿತು. ಈ ಪವಿತ್ರ ನ್ಯಾಯಾಲಯವನ್ನು ನೀವೇನು ನಿಮ್ಮಿಚ್ಛೆಯ ಆಟದ ಮೈದಾನ ಎಂದುಕೊಂಡಿದ್ದೀರಾ? ಮನಸ್ಸಿಗೆ ಬಂದಾಗೆಲ್ಲ ಬಂದು ಸುಳ್ಳು ಆರೋಪ ಮಾಡುವುದು, ನಿಮ್ಮ ಮನೆಗೆ ಬೆಂಕಿ ಬೀಳುತ್ತದೆ ಎಂದಾಗ ಕೇಸ್ ಮರಳಿ ಪಡೆದು ಓಡಿ ಹೋಗುವುದೇ? ನೀವು ಈ ನ್ಯಾಯಾಲಯದ ಕಣ್ಣಿಗೆ ಮಣ್ಣೆರಚಿದ್ದೀರಿ. ದೇವರಂತ ನಿಮ್ಮ ಅಣ್ಣನ ಮೇಲೆ ಕೊಲೆಪಾತಕದಂತಹ ಘೋರ ಸುಳ್ಳು ಆರೋಪ ಹೊರಿಸಿ ಕೋರ್ಟ್ನ ಅಮೂಲ್ಯ ಸಮಯವನ್ನು ಹಾಳು ಮಾಡಿದ್ದೀರಿ. ಈ ಅಪರಾಧಕ್ಕಾಗಿ ನ್ಯಾಯಾಲಯ ನಿಮ್ಮಿಬ್ಬರಿಗೂ 20 ಲಕ್ಷ ರೂಪಾಯಿಗಳ ದಂಡ ವಿಧಿಸುತ್ತಿದೆ. ಈ ದಂಡದ ಮೊತ್ತವನ್ನು ಕೇವಲ 7 ದಿನಗಳ ಒಳಗೆ ಸಂದೀಪ್ಗೆ ಪರಿಹಾರವಾಗಿ ನೀವು ನೀಡಲೇಬೇಕು. ನಂತರ ಸಕ್ಸೇನಾರ ಕಡೆ ತಿರುಗಿ ಮತ್ತು ಮಿಸ್ಟರ್ ಸಕ್ಸೇನಾ, ಹಣದಾಸೆಗಾಗಿ ನ್ಯಾಯಾಲಯವನ್ನು ದಾರಿ ತಪ್ಪಿಸಿದ ಅಪರಾಧಕ್ಕಾಗಿ ನಿಮ್ಮನ್ನು ವಕೀಲ ವೃತ್ತಿಯಿಂದ 3 ತಿಂಗಳ ಕಾಲ ಅಮಾನತುಗೊಳಿಸಲಾಗಿದೆ. ಮುಂದೆಂದಾದರೂ ಹೀಗೆ ಮಾಡಿದರೆ ನಿಮ್ಮ ಲೈಸೆನ್ಸನ್ನು ಶಾಶ್ವತವಾಗಿ ಕಸಿದುಕೊಳ್ಳಲಾಗುವುದು. ನ್ಯಾಯಾಲಯದ ಈ ಐತಿಹಾಸಿಕ ತೀರ್ಪು ಕೇಳುತ್ತಿದ್ದಂತೆ ಇಡೀ ಕೋರ್ಟ್ ಹಾಲ್ ಚಪ್ಪಾಳೆಯ ಕರಡ ತಾಡನದಿಂದ ಮೊಳಗಿತು. ಕಟಕಟೆಯಲ್ಲಿ ನಿಂತಿದ್ದ ಸಂದೀಪ್ನ ಕಣ್ಣುಗಳಿಂದ ಆನಂದ ಬಾಷ್ಪ ಧಾರೆ ಧಾರೆಯಾಗಿ ಹರಿಯುತ್ತಿತ್ತು. ಆತನ ಬೆನ್ನ ಮೇಲಿದ್ದ ಕಳಂಕದ ಹೊರೆ ಮಾಯವಾಗಿತ್ತು. ತಾನು ಕಳೆದುಕೊಂಡಿದ್ದ ಸ್ವಾಭಿಮಾನ ಮತ್ತೆ ಮುಕುಟದಂತೆ ಒಲಿದು ಬಂದಿತ್ತು. ನ್ಯಾಯಾಧೀಶರು ಸಂದೀಪ್ನ ಕಡೆ ನೋಡಿ ಅತ್ಯಂತ ಆತ್ಮೀಯವಾಗಿ ನಸುನಗುತ್ತಾ ಹೇಳಿದರು, ಸಂದೀಪ್ ಅವರೇ, ನಿಮ್ಮ ಕಣ್ಣೀರು ಒರೆಸಿಕೊಳ್ಳಿ. ಹೊರಡಿ ಹೋಗಿ ನಿಮ್ಮ ಆ ಹಸುಗಳನ್ನು, ಡೈರಿಯನ್ನು ನೋಡಿಕೊಳ್ಳಿ. ನಿಮ್ಮ ತಾಯಿ, ಹೆಂಡತಿ ಮತ್ತು ಮುಗ್ಧ ಮಕ್ಕಳನ್ನು ಪ್ರೀತಿಯಿಂದ ಸಾಕಿ. ಇಂದಿನಿಂದ ನಿಮ್ಮ ಈ ಕೃತಜ್ಞ ಸಹೋದರಿಯರ ನೆರಳು ಕೂಡ ನಿಮ್ಮ ಮನೆಯ ಮೇಲೆ ಬೀಳುವುದಿಲ್ಲ. ಅಂದು ಕೋರ್ಟ್ನಿಂದ ಹೊರಬರುವಾಗ ಸಂದೀಪ್ ಹೆಮ್ಮೆಯಿಂದ ತಲೆ ಎತ್ತಿ ಹೊರಬಂದನು. ಪ್ರತಿಯೊಬ್ಬರ ಕಣ್ಣಲ್ಲೂ ಆತ ದೇವರ ಮಗನಂತೆ ಕಾಣುತ್ತಿದ್ದ. ಆದರೆ ಆತನನ್ನು ಬೀದಿಪಾಲು ಮಾಡಲು ಹೊರಟಿದ್ದ ಅವನ ಸಹೋದರಿಯರು ಯಾರಿಗೂ ಮುಖ ತೋರಿಸಲಾಗದೆ ತಲೆ ತಗ್ಗಿಸಿಕೊಂಡು ಕಳ್ಳರಂತೆ ತಮ್ಮ ಐಷಾರಾಮಿ ಕಾರು ಹತ್ತಿ ಹೊರಟು ಹೋದರು. ವೀಕ್ಷಕರೇ, ಅಂದು ನ್ಯಾಯಾಲಯದಲ್ಲಿ ಆಸ್ತಿ ಹಂಚಿಕೆಯಾಗಲಿಲ್ಲ. ಬದಲಾಗಿ ಅಹಂಕಾರ ಸುಟ್ಟು ಬೂದಿಯಾಗಿ ಧರ್ಮದ ವಿಜಯ ಪತಾಕೆ ಹಾರಾಡಿತ್ತು. ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನೊಂದು ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.